ಓಂ ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಇಂದು ನಾವು 6ನೇ ತರಗತಿ ರಾಜ್ಯ ಪಠ್ಯಕ್ರಮ ಸಮಾಜ ವಿಜ್ಞಾನ ಭಾಗ 1 ಪಾಠ ಇತಿಹಾಸದ ಪರಿಚಯ. ಇಂದು ನಾವು ಈ ಪಾಠದ ಅಂತಿಮ ಭಾಗ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಅಂತಿಮ ಭಾಗದಲ್ಲಿ 2 ಅಂಶಗಳ ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಈ 2 ಅಂಶಗಳ ಕುರಿತು ಅಧ್ಯಯನ ಮಾಡುವ ಮುನ್ನ ಹಿಂದಿನ ತರಗತಿಯಲ್ಲಿ ಮಕ್ಕಳೇ ನಿಮಗೆ ಕೊಟ್ಟಿರ್ತಕ್ಕಂಥ ಮನೆಗೆಲಸದ ಪ್ರಶ್ನೆಗಳ ಉತ್ತರಗಳನ್ನು ಖಚಿತಪಡಿಸಿಕೊಳ್ಳೋಣ. ನೋಡಿ, ಹಿಂದಿನ ತರಗತಿಯಲ್ಲಿ 2 ಪ್ರಶ್ನೆಗಳು ಕೊಟ್ಟಿದ್ವಿ ನಾವು. ಮೊದಲನೇದು ಇತಿಹಾಸ ಎಂದರೇನು ಅಂತಕ್ಕಂಥದ್ದು. ಸರಳವಾಗಿರ್ತಕ್ಕಂಥ ಉತ್ತರ, ಗತಕಾಲದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಕರಿತೀವಿ ನಾವು. 2ನೇ ಪ್ರಶ್ನೆ, ಇತಿಹಾಸದ ಮಹತ್ವವನ್ನು ತಿಳಿಸಿರಿ ಅಂತಿದೆ. ಅದಕ್ಕೆ ಉತ್ತರ ಪ್ರಮುಖವಾಗಿರ್ತಕ್ಕಂಥ 4 ಅಂಶಗಳು ಆಲ್ರೆಡಿ ಇಲ್ಲಿದ್ದಾವೆ. 1ನೇದು ಹಿಂದೆ ನಡೆದು ಹೋದ ಘಟನೆಗಳ ಸ್ಮರಣೆಯಾಗಿದೆ. 2ನೇದು ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. 3ನೇದು ಇತಿಹಾಸವು ನಂತರ ಪೀಳಿಗೆಗಳಿಗೆ ಸ್ಫೂರ್ತಿದಾಯಕವಾಗಿದೆ ಅಂತ ನೋಡ್ತೀವಿ. 4ನೇದು ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದಾಗುವ ಪರಿಣಾಮಗಳನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಆಗುತ್ತೆ ಅಂತಕ್ಕಂಥದ್ದು. ಈ 2 ಪ್ರಶ್ನೆಗಳು ಕೊಟ್ಟಿದ್ವಿ ನಿಮಗೆ. ಈ ನಂತರ ಈ ಅಂತಿಮ ಭಾಗದಲ್ಲಿ ಉಳಿದಿರ್ತಕ್ಕಂಥ 2 ಅಂಶಗಳ ಕುರಿತು ನಾವು ಇಂದು ಅಧ್ಯಯನ ಮಾಡ್ತೀವಿ. ಯಾವ್ಯಾವ ಅಂತ ನೋಡೋಣ. ಉಳಿದಿರ್ತಕ್ಕಂಥ 2 ಅಂಶಗಳು, ಮೊದಲನೇದು ಇತಿಹಾಸ ರಚನೆಗೆ ಸಿಕ್ಕಿರುವಂತಹ ಆಧಾರಗಳು ಯಾವ್ಯಾವ ಅಂತಕ್ಕಂಥ ನೋಡ್ತೀವಿ. ಇದರಲ್ಲಿ ಆಧಾರಗಳೆಂದರೇನು, ಆಧಾರಗಳಲ್ಲಿರ್ತಕ್ಕಂಥ ವಿಧಗಳು ಯಾವುವು ಅಂತಕ್ಕಂಥ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. 2ನೇ ಅಂಶ ತೆಗೆದುಕೊಂಡಾಗ ಭಾರತದ ಇತಿಹಾಸ ರಚನೆಗೆ ಯುರೋಪಿಯನ್ನರು ನೀಡಿರ್ತಕ್ಕಂತಹ ಕೊಡುಗೆಗಳು ಯಾವುವು ಎಂಬುದರ ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಈಗ ಒಂದೊಂದಾಗಿ ನಾವು ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಇತಿಹಾಸ ರಚನೆಗೆ ಸಿಕ್ಕಿರುವಂತಹ ಆಧಾರಗಳು ಏನು? ಆಧಾರಗಳಂದ್ರೆ ಮಕ್ಕಳ, ನಾವು ಇತಿಹಾಸವನ್ನು ನಂಬಬೇಕಾದ್ರೆ ಕೆಲವು ಸಾಕ್ಷಿಗಳು ಬೇಕಾಗುತ್ತೆ, ಕೆಲವು ಆಧಾರಗಳು ಬೇಕಾಗುತ್ತೆ. ಹಾಗೆ ಆಧಾರಗಳು ಹೇಗಿರುತ್ತೆ, ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಯಾಕಂದ್ರೆ ಆಧಾರಗಳು ಇಲ್ಲದೆ ಇತಿಹಾಸ ಅಂತ ಕರೆಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ವಿ ನಾವು. ಈಗ ಯಾವುದೋ ಒಂದು ಘಟನೆ ಯಾವುದೋ ಒಂದು ಘಟನೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಘಟನೆ ನಡೀತು ಅಂತ ಅಂದ್ರೆ ಅದಕ್ಕೆ ಕೆಲವು ಪುರಾವೆಗಳು ಬೇಕು. ಪುರಾವೆಗಳಂದ್ರೆ ಕೆಲವೊಂದು ಸಾಕ್ಷಿಗಳು ಬೇಕು ಅಂತ ಅರ್ಥ. ಆ ಸಾಕ್ಷಿಗಳು ಇಲ್ಲ ಅಂತಂದ್ರೆ ಘಟನೆದು ನಿರ್ದಿಷ್ಟವಾಗಿರ್ತಕ್ಕಂಥ ಘಟನೆ ನಡೀತು ಅಂತ ಅನ್ಸ್ಕೊಳ್ಳಕ್ಕೆ ಆಗೋದಿಲ್ಲ ಅಂತ ಅರ್ಥ. ಈ ಉದಾಹರಣೆ ಹೇಳ್ಬೋದಾದ್ರೆ, ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಅರಸರು ಆಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜೆಗಳಾಗ್ಲಿ ನರಸಿಂಹ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ರು ಅಂದ್ರೆ ನೀವು ನಂಬೋದಿಲ್ಲ ಅಂತ ಅರ್ಥ. ಒಂದ್ ವೇಳೆ ನಾವೇ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಅಲ್ಲಿರ್ತಕ್ಕಂಥ ಈ ಸಾಮಾನ್ಯ ಪ್ರಜೆಗಳು ಏನಪ್ಪಾ ಅಂತಂದ್ರೆ ನರಸಿಂಹ ವಿಗ್ರಹಕ್ಕೆ ಪೂಜೆ ಸಲ್ಲಿಸ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಯ್ತಿದೆ ನಿಮಗೆ? ಸಾಕ್ಷಿ ಏನು ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ವಿಗ್ರಹ ಅಂತ, ನರಸಿಂಹ ವಿಗ್ರಹ ಅಂತ ಅರ್ಥ. ಅದನ್ನೇ ನಮಗೆ ಸಾಕ್ಷಿ, ಅದನ್ನೇ ನಮಗೆ ಆಧಾರ. ಅದು ಇರೋದ್ರಿಂದ ನಾವು ಗುರ್ಸ್ಕೊಂಡಿವಿ ಇಲ್ಲಿರ್ತಕ್ಕಂಥ ಜನರು ಈ ನರಸಿಂಹ ವಿಗ್ರಹಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿತು ಅಂತ ಅರ್ಥ. ಹಾಗೆ ಇತಿಹಾಸ ಒಂದು ರಚನೆ ಆಗ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಮೂಲ ಆಧಾರಗಳಿದ್ರೆ ಮಾತ್ರ ಇತಿಹಾಸ ರಚನೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಆಧಾರ ಅಂದ್ರೆ ಯಾವ್ದಕ್ಕೆ ಕರಿತೀವಿ ನಾವು? ಯಾವುದಕ್ಕೆ ಆಧಾರ ಅಂತ ಕರಿಬೇಕು? ನೋಡಿ, ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂತಹ ಮೂಲ ಸಾಮಗ್ರಿಗಳನ್ನು ನಾವು ಆಧಾರಗಳು ಎಂದು ಕರೆಯುತ್ತೇವೆ. ಒಂದು ಇತಿಹಾಸನ ರಚನೆ ಆಗ್ಬೇಕಾದ್ರೆ, ಒಂದು ಇತಿಹಾಸ ಬರೀಬೇಕಾದ್ರೆ ಅದಕ್ಕೆ ಏನ್ ಬೇಕು? ಮೂಲ ಸಾಮಗ್ರಿಗಳು ಬೇಕು. ಆ ಮೂಲ ಸಾಮಗ್ರಿಗಳನ್ನೇ ನಾವೇನಂತ ಕರಿತೀವಿ? ಆಧಾರಗಳಂತ ನಾವು ಗುರುತಿಸ್ಕೊಳ್ತೀವಿ ಅಂತ ಅರ್ಥ. ಹಾಗಾದ್ರೆ ಇತಿಹಾಸ ಬರೆಯುವವರಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ, ಎಸ್, ವೆರಿ ಗುಡ್, ಇತಿಹಾಸ ಬರೆಯುವವರಿಗೆ ಇತಿಹಾಸಕಾರರು ಎಂದು ಕರೀತೇವೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲೇ ನೋಡಿ, ಯಾವುದೋ ಒಬ್ಬ ಹುಡುಗ ದಿನಪೂರ್ತಿ ಓದ್ತಾ ಇದ್ದಾನೆ ಅಂತ ಕೇಳಿದ್ರೆ ಅವನಿಗೆ ಏನಂತ ಕರಿತೀವಿ ನಾವು? ಇವನು ಓದುಗಾರ ಅಂತ ಕರಿತೀವಿ. ಹಾಗೆ ದಿನಪೂರ್ತಿ ಓದ್ತಕ್ಕಂಥ ವ್ಯಕ್ತಿ ಇದ್ದನು ಅಂತ ಕೇಳಿದ್ರೆ ಅವನು ಓದುಗಾರ ಅಂತ ನಾವು ಗುರ್ಸ್ತೀವಿ. ಆದ್ರೆ ಇಲ್ಲಿ ಇತಿಹಾಸ ಬರೆಯೋರಿಗೆ ಏನಂತ ಕರಿತೀವಿ ಅಂತ ಕೇಳಿದ್ರೆ ನಾವು ಇತಿಹಾಸಕಾರರು ಅಂತ ಕರಿತೀವಿ ಅಂತ ನಿಮಗೆ ಗೊತ್ತಾಗ್ಬೇಕು. ನೋಡಿ, ಇತಿಹಾಸವನ್ನು ಒಂದು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ನಮಗೆ ಏನ್ ಬೇಕು? ಸಾಕ್ಷ್ಯಾಧಾರಗಳು ಬೇಕು.
ಸಾಕ್ಷ್ಯಾಧಾರಗಳು ಇಲ್ಲ ಅಂತಂದ್ರೆ ಇತಿಹಾಸವಿಲ್ಲ ಅಂತ ಅರ್ಥ. ಒಂದು ಇತಿಹಾಸ ನಡೆದಿದ್ದೆ, ಒಂದು ಘಟನೆ ನಡೆದಿದ್ದೆ ಅಲ್ಲಿ, ಆದ್ರೆ ಅದು ನಡೆದಿದ್ದೆ ಅಂತ ಖಚಿತಪಡಿಸ್ಕೊಳ್ಬೇಕಾದ್ರೆ ನಮಗೆ ಅಲ್ಲಿ ಮೂಲವಾಗಿರ್ತಕ್ಕಂಥದ್ದು ಏನ್ ನೋಡ್ತೀವಿ ನಾವು? ಸಾಕ್ಷ್ಯಾಧಾರಗಳು ನೋಡ್ತೀವಿ. ಆ ಸಾಕ್ಷ್ಯಗಳು ಇದ್ರೆ ಮಾತ್ರ ಇತಿಹಾಸವಾಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ ಅರ್ಥ. ಇದಕ್ಕಿಂತ ಹಿಂದೆ ನೋಡಿದ್ವಿ ನಾವು. ಅದಕ್ಕೆ ನಾವು ಹೇಳ್ತೀವಿ ಅಂತ ಕೇಳಿದ್ರೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಕರಿತೀವಿ. ಆಧಾರಗಳು ಬೇಕು ಇತಿಹಾಸಕ್ಕೆ, ಆಧಾರಗಳು ಇದ್ರೆ ಮಾತ್ರ ಅದು ಇತಿಹಾಸ ಕರೆಸ್ಕೊಳತ್ತೆ. ಅದಕ್ಕೋಸ್ಕರ ಕೆಲವೊಬ್ರು ಹೇಳ್ತಾರೆ ಆಧಾರಗಳು ಇತಿಹಾಸದ ಜೀವಾಳವಾಗಿದೆ ಅಂತ ಅಂತಾರೆ. ಅದು ನಿಜಕ್ಕೂ ಸತ್ಯ ಅಂತ ಅಂತಕ್ಕಂಥದ್ದು. ಆಧಾರಗಳು ಇದ್ರೆ ಅದೊಂದು ಇತಿಹಾಸ ಅನ್ಸ್ಕೊಳ್ಳಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನಾವು ಪರಿಗಣಿಸ್ಕೋಬೇಕಿಲ್ಲಿ ಅಂತ ಅರ್ಥ. ನಂತರ ಹಾಗಾದ್ರೆ ಈಗ ಮುಂದೆ ನೋಡೋಣ ಆಧಾರಗಳ ವಿಧಗಳು ಯಾವ್ಯಾವು ಅಂತಕ್ಕಂಥದ್ದು. ಆಧಾರಗಳಲ್ಲಿ ಯಾವ ವಿಧಗಳು ಇರುತ್ತೆ ಅಂತಕ್ಕಂಥದ್ದು ನಾವು ಗಮನಿಸೋಣ. ನೋಡಿ, ಆಧಾರಗಳಲ್ಲಿ 2 ಪ್ರಕಾರಗಳು ಬರುತ್ತೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಈ ಒಂದು ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ಪ್ರಕಾರಗಳು ನಾವು ಕಾಣ್ತೀವಿ. ಏನಂತ ಕೇಳಿದ್ರೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಕಾಣ್ತೀವಿ. ನೋಡಿ, ಆಧಾರಗಳಲ್ಲಿ 2 ಪ್ರಕಾರಗಳಿವೆ. ಮೇನ್ ಆಗಿರ್ತಕ್ಕಂಥದ್ದು, ಮುಖ್ಯವಾಗಿರ್ತಕ್ಕಂಥ 2 ಪ್ರಕಾರಗಳು, ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಈ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ನೋಡ್ತೀವಿ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ ಅಂತ ನೋಡ್ತೀವಿ. ಮತ್ತೆ ಲಿಖಿತ ಸಾಹಿತ್ಯದಲ್ಲಿ ಕೆಲವು ಬರ್ತವೆ, ಮೌಖಿಕ ಸಾಹಿತ್ಯದಲ್ಲಿ ಕೆಲವು ಅಂಶಗಳು ಬರ್ತವೆ. ನೋಡಿ, ಲಿಖಿತ ಸಾಹಿತ್ಯದಲ್ಲಿ ಮತ್ತು 2 ಪ್ರಕಾರಗಳು ಬರುತ್ತೆ. ಒಂದು ದೇಸಿ ಸಾಹಿತ್ಯ ಅಂತ ಕರಿತೀವಿ, ಇನ್ನೊಂದು ವಿದೇಶಿ ಸಾಹಿತ್ಯ ಅಂತ ಕೂಡ ಕರಿತೀವಿ ನಾವು. ಇಲ್ಲಿ ಮೌಖಿಕದಲ್ಲಿ ಲಾವಣಿಗಳು ನೋಡ್ತೀವಿ, ಜಾನಪದ ಕಥೆಗಳು ನೋಡ್ತೀವಿ, ಐತಿಹ್ಯಗಳು ಕೂಡ ನೋಡ್ತೀವಿ ನಾವು. ಇದು ಮೌಖಿಕದಲ್ಲಿ ನೋಡ್ತೀವಿ. ನಂತರ ಪುರಾತತ್ವ ಆಧಾರಗಳು ತೆಗೆದುಕೊಂಡಾಗ ಅದರಲ್ಲಿ 4 ಅಂಶಗಳು ನೋಡ್ತೀವಿ. ಮೊದಲನೇದು ಸ್ಮಾರಕಗಳು, 2ನೇದು ನಾಣ್ಯಗಳು, 3ನೇದು ಶಾಸನಗಳು, 4ನೇದು ಇತರ ಅವಶೇಷಗಳು. ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ನೋಡಿ, ಈಗ ಮೊದಲನೇದಿರ್ತಕ್ಕಂಥ ಈಗ ನೋಡಿದೀವಲ್ಲ, ಆಧಾರಗಳು 2 ಲಿಖಿತ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು, ಮೇನ್ ಬೇಸ್ ಅಂತಕ್ಕಂಥದ್ದು ಇವೆಲ್ಲ. ಈಗ ನಾವು ಈ ಲಿಖಿತ ಸಾಹಿತ್ಯ ಅನ್ನೋದು ಅಂದ್ರೆ ಏನು ಅಂತಕ್ಕಂಥ ನೋಡೋಣ. ಲಿಖಿತ ಸಾಹಿತ್ಯ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಈಗ ಹೇಳಿದೇವಲ್ಲ, ಲಿಖಿತ ಸಾಹಿತ್ಯದಲ್ಲಿ 2 ಪ್ರಕಾರಗಳನ್ನು ಹೇಳಿದ್ವಿ ನಾವು. ಒಂದು ದೇಸಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ ನಾವು, ಹೌದಲ್ವಾ? ಹಾಗಾದ್ರೆ ಲಿಖಿತ ಸಾಹಿತ್ಯ ಅಂದ್ರೆ ಯಾವ್ದಕ್ಕೆ ಕರಿತೀವಿ ನಾವು? ಇದು ಅಕ್ಷರಸ್ಥರಿಂದ ರಚಿತವಾಗಿರ್ತಕ್ಕಂಥ ಸಾಹಿತ್ಯ. ಇದು ಲಿಖಿತ ಸಾಹಿತ್ಯ ಅಂತಕ್ಕಂಥದ್ದು ಅಕ್ಷರಸ್ಥರಿಂದ ಅಂದ್ರೆ ಓದಿ ಬರೀತಕ್ಕಂಥ ವ್ಯಕ್ತಿಗಳು ಇರ್ತಾರಲ್ಲ, ಅವರಿಂದ ರಚಿತ ಆಗಿರ್ತಕ್ಕಂಥ ಒಂದು ಸಾಹಿತ್ಯ ನಾವು ಲಿಖಿತ ಸಾಹಿತ್ಯ ಅಂತ ಕರಿತೀವಿ. ಹಾಗೆ ಇದರಲ್ಲಿ 2 ಪ್ರಕಾರಗಳು ನೋಡ್ತೀವಿ. ಒಂದು ದೇಸಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಯಾವುದಕ್ಕೆ ನಾವು ದೇಸಿ ಸಾಹಿತ್ಯ ಅಂತ ಕರಿಬೇಕು ಅಂತ ಅರ್ಥ ನಿಮ್ಗೆ ಗೊತ್ತಿದೆ. ದೇಸಿ ಸಾಹಿತ್ಯ ಅಂದ್ರೆ ನಮ್ಮ ದೇಶದವರು ಅಂತ ಅರ್ಥ. ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶದ ಕವಿಗಳಿಂದನೇ ರಚನೆಯಾಗಿರ್ತಕ್ಕಂಥ ಸಾಹಿತ್ಯವನ್ನು ನಾವು ಏನಂತ ಕರಿತೀವಿ? ದೇಸಿ ಸಾಹಿತ್ಯ ಅಂತ ಕರಿತೀವಿ. ನಮ್ಮ ದೇಶದವರೇ ಆಗಿರಬೇಕು, ನಮ್ಮ ದೇಶದಲ್ಲಿ ಇದ್ದು ನಮ್ಮ ದೇಶದವರ ಆಗಿದ್ದು ಅವ್ರೇನ್ ಮಾಡ್ಬೇಕು? ಕೃತಿಗಳು ಬರಿಬೇಕು. ಅಥವಾ ಆ ಕೃತಿಗಳು ಬರೆದಾಗ ಮಾತ್ರ ಅದೊಂದು ದೇಸಿ ಸಾಹಿತ್ಯ ಅಂತ ಆಗುತ್ತೆ ಅಂತಕ್ಕಂಥ ಬಹಳ ಸರಳವಾಗಿರ್ತಕ್ಕಂಥ ಒಂದು ಉತ್ತರ ಇದೆ. ನಮ್ಮ ದೇಶದ ಕವಿಗಳಿಂದ ರಚನೆ ಆಗಿರುವ ಸಾಹಿತ್ಯವನ್ನು ದೇಸಿ ಸಾಹಿತ್ಯ ಎನ್ನುವರು ಅಂತ ಅರ್ಥ. ದೇಸಿ ಸಾಹಿತ್ಯ ಅಂದ್ರೆ ಭಾರತ ದೇಶ ಅಂತ ಅರ್ಥ. ಇಲ್ಲಿ ಉದಾಹರಣೆ ನೋಡ್ಬೇಕಾದ್ರೆ ಇಲ್ಲಿ ಕೌಟಿಲ್ಯ ಇದ್ದಾನೆ. ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ. ಇವನಿಗೆ ಸುಮಾರು 3 ಹೆಸರುಗಳಿಂದ ಕರಿತೀವಿ. ಕೌಟಿಲ್ಯ ಅಂತ ಕರಿತೀವಿ, ಚಾಣಕ್ಯ ಅಂತ ಕರಿತೀವಿ, ಮತ್ತು ವಿಷ್ಣುಗುಪ್ತ ಅಂತ ಈ ಹೆಸರಿನಿಂದ ಕರೆಸಿಕೊಂಡಿರ್ತಕ್ಕಂಥ ಕೌಟಿಲ್ಯ ಬರೆದಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂತ ಕೇಳಿದ್ರೆ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಇದು ಅರ್ಥಶಾಸ್ತ್ರ ಯಾವುದ್ರ ಬಗ್ಗೆ ಹೇಳುತ್ತೆ? ಅಲ್ಲಿ ವ್ಯವಹಾರ ಬಗ್ಗೆಯನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಅದು ಬಿಸ್ನೆಸ್ ಬಗ್ಗೆ ಹೇಳುತ್ತೆ, ವ್ಯವಹಾರ ಬಗ್ಗೆ, ಆಡಳಿತ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕೃತಿ ಯಾವುದು ಅಂತ ಕೇಳಿದ್ರೆ ಅದು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ನಂತರ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಬಹುದಾದ್ರೆ ಆದಿಕವಿ ಪಂಪನಾಗಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ. ಈ ವಿಕ್ರಮಾರ್ಜುನ ವಿಜಯನು ಕೂಡ ಅಲ್ಲಿ ಇರ್ತಕ್ಕಂಥ ವಿಜಯದ ಬಗ್ಗೆ, ಸೈನಿಕ ಸಾಧನೆಗಳ ಬಗ್ಗೆ ಏನಪ್ಪಾ ಅಂದ್ರೆ ತಿಳಿಸ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಏನಪ್ಪಾ ಅಂದ್ರೆ ನಮಗೆ ಪರಿಚಯ ಮಾಡಿಕೊಡುತ್ತೆ ಪಂಪನ ಅಂತಕ್ಕಂಥದ್ದು. ಇದು ಅಲ್ಲದೆ ಇನ್ನ ಅನೇಕ ಕೃತಿಗಳು ಬರುತ್ತೆ. ಅನೇಕ ಕೃತಿಗಳು ನಾವು ದೇಶ ಸಾಹಿತ್ಯದಲ್ಲಿ ನೋಡ್ತಾ ಇರ್ತೀವಿ. ಈಗ ಇನ್ನೂ ನೋಡ್ಬೇಕಾಯ್ತು ಅಂತ ಕೇಳಿದ್ರೆ ಬಾಣಭಟ್ಟನ ಹರ್ಷಚರಿತ ಆಗಿರ್ಬೋದು, ಮತ್ತು ಕಲಹಂದನ ರಾಜತರಂಗಿಣಿ ಆಗಿರ್ಬೋದು. ಹೀಗೆ ಅನೇಕ ಕೃತಿಗಳು ಏನಪ್ಪಾ ಅಂದ್ರೆ ದೇಶಿ ಸಾಹಿತ್ಯಕ್ಕೆ ಆಧಾರಗಳಂತ ನಾವು ಪರಿಗಣಿಸ್ತೀವಿ ಅಂತ ಅರ್ಥ. ನಂತರ ವಿದೇಶಿ ಸಾಹಿತ್ಯ ತೆಗೆದುಕೊಳ್ಳೋದಾದ್ರೆ ನೋಡಿ, ಇದಕ್ಕೆ ಡಿಫ್ರೆನ್ಸ್ ಇದೆ. ದೇಸಿ ಮತ್ತು ವಿದೇಶಿ. ವಿದೇಶಿ ಅಂದ್ರೆ ನಮ್ಮ ದೇಶದವರು ಅಲ್ಲ ಅಂತ ಅರ್ಥ. ವಿದೇಶಿಯರಿಂದ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಈಗಲೇ ವಿದೇಶಿಗರಿಂದ ರಚನೆ ಆಗಿರುವ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಹಾಗಾದ್ರೆ ಇವರೆಲ್ಲ ವಿದೇಶಿಯರು ನಮ್ಮ ಭಾರತಕ್ಕೆ ಬಂದು ಅಲ್ಲಿ ಕೃತಿ ಬರೆದಿರ್ತಕ್ಕಂಥ ವ್ಯಕ್ತಿಗಳು ಅಂತ ಕರಿತೀವಿ. ಅದರಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಮೆಗಸ್ತಾನಿಸನ ಇಂಡಿಕಾ ಅಂತಕ್ಕಂಥ ಕೃತಿ ಬರೆದಿದ್ದಾನೆ. ಜೊತೆಗೆ ಹುಯೆನ್ ಸಾಂಗನ
ಸಿವಿಕ್ ಅಂತಕ್ಕಂಥ ಕೃತಿ ಏನಪ್ಪಾ ಅಂದ್ರೆ ನಾವು ನೋಡ್ತಾ ಇರ್ತೀವಿ. ಇದು ಅಲ್ಲದೆ ಇನ್ನ ಸುಮಾರು ಇದ್ದಾರೆ. ಫಾಯನನ ಗೋಕೋಕಿ ಅಂತಕ್ಕಂಥದ್ದು ನೋಡ್ತೀವಿ, ಮತ್ತು ಬಾಬರ್ನ ತುಜುಕ್ ಈ ಬಾಬರಿ ಅಂತಕ್ಕಂಥ ಕೃತಿ ನೋಡ್ತೀವಿ. ಇವೆಲ್ಲ ಏನಪ್ಪಾ ಅಂದ್ರೆ ವಿದೇಶಿ ಸಾಹಿತ್ಯಕ್ಕೆ ಆಧಾರಗಳನ್ನು ನಾವು ಕಾಣ್ತಾ ಇರ್ತೀವಿ ಇಲ್ಲಿ ಅಂತ ಅರ್ಥ. ಹಾಗಾದ್ರೆ ಯಾರು ಕೆಲವೊಂದು ಭಾವಚಿತ್ರಗಳು ನೋಡೋಣ ಅವರದೆಲ್ಲ ಯಾವಂತೆ. ನೋಡಿ, ಕೌಟಿಲ್ಯ ಅವನೊಂದು ಭಾವಚಿತ್ರ ಇದೆ. ಪಂಪ, ಹುಯೆನ್ ಸ್ಯಾಂಗ್, ಮೇಗಸ್ತಾನಿಸ್, ಇವರು ಇಲ್ಲಿ ಈ ಹಿಂದೆ ನೋಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಒಂದು ಭಾವಚಿತ್ರಗಳು ಅಂತ ಅರ್ಥ. ಈಗ ಮೌಖಿಕ ಸಾಹಿತ್ಯ, ಯಾವುದಕ್ಕೆ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ? ಇದು ಮೌಖಿಕ ಸಾಹಿತ್ಯ ಅಂತಂದ್ರೆ ಅನಕ್ಷರಸ್ಥರಿಂದ ರಚಿತವಾಗಿರ್ತಕ್ಕಂಥ ಸಾಹಿತ್ಯ ಅಂತ ಕೂಡ ಕರಿತೀವಿ ನಾವು ಇದಕ್ಕೆ. ಹಾಗ ಮಕ್ಕಳ ಇಲ್ಲಿ ಅನಕ್ಷರಸ್ಥರಂದ್ರೆ ಅವಹೇಳನ ಮಾಡ್ತಕ್ಕಂಥದ್ದಲ್ಲ, ಅವರಿಂದನೂ ಕೂಡ ನಮಗೆ ಇತಿಹಾಸಕ್ಕೆ ಆಧಾರಗಳಾಗಿ ತೆಗೆದುಕೊಂಡಿದ್ದೀವಿ ಅಂತ ಅರ್ಥ. ಹಾಗೆ ಅವರನ್ನು ಕೂಡ ನಾವು ಗೌರವಿಸಬೇಕು ಅಂತ ಅರ್ಥ. ಹಾಗೆ ಇದರಲ್ಲಿ ಅಂದ್ರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಬಹಳ ಸಿಂಪಲ್ ಆಗಿ ಸಾಮಾನ್ಯವಾಗಿ ಹೇಳಬೇಕಾದ್ರೆ, ಇದು ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಾಹಿತ್ಯವನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕೂಡ ಕರಿತೀವಿ. ಒಬ್ಬರಿಂದ ಒಬ್ಬರಿಗೆ ಹರಿದು ಬಂದಿರತಕ್ಕಂಥ ಸಾಹಿತ್ಯವನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕೂಡ ನಾವು ಕರಿತೀವಿ. ಇದರಲ್ಲಿ 3 ಪ್ರಕಾರಗಳು ನೋಡ್ತೀವಿ ನಾವು. ನೋಡಿ, ಒಂದನೇದು ಲಾವಣಿಗಳು ನೋಡ್ತೀವಿ, ಮತ್ತು ಜಾನಪದ ಕಥೆಗಳು ನೋಡ್ತಾ ಇರ್ತೀವಿ, ಮತ್ತು ಐತಿಹ್ಯಗಳು ನೋಡ್ತೀವಿ. ಹಾಗಾದ್ರೆ ಏನು ಲಾವಣಿಗಳಂದ್ರೆ ಏನು? ನೋಡಿ, ಹಿಂದಿನ ಕಾಲದಲ್ಲಿ ಅನೇಕ ಜನರು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಥೆಗಳನ್ನು ಹಾಡಿನ ರೂಪದಲ್ಲಿ ಹೇಳ್ತಾ ಇದ್ರು. ಅಲ್ಲಿರ್ತಕ್ಕಂಥ ಕಥೆಗಳು ಏನ್ ಮಾಡ್ತಾ ಇದ್ರು, ಹಾಡು ಕಟ್ಟಿ ಹೇಳ್ತಾ ಇದ್ರು. ಆ ಲಾವಣಿಗಳು ಕಟ್ಟಿ ಅವರು ಹಾಡು ಹಾಡ್ತಾ ಇದ್ರು. ಇಲ್ಲಿ ಒಂದು ಚಿತ್ರ ಇದೆ. ಅಂದ್ರೆ ಹಲಿಗೆಯನ್ನು ಬಾರಿಸುತ್ತಾ ಕುಣಿತ ಮಾಡುತ್ತಾ ಅವರು ಹಾಡುಗಳನ್ನು ಹಾಡ್ತಾ ಇದ್ರು. ಉದಾಹರಣೆಯಾಗಿ ಅಂತ ಕೇಳಿದ್ರೆ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಮೊದಲಾದವುಗಳೇನಪ್ಪಾ ಅಂದ್ರೆ ಈ ವ್ಯಕ್ತಿಗಳೇನಪ್ಪಾ ಅಂದ್ರೆ ಲಾವಣಿಗಳು ಕಟ್ಟಿ ಹಾಡಾಡ್ತಕ್ಕಂಥ ಒಂದು ಸ್ಥಿತಿ ಅಂತ ಕರಿತೀವಿ ನಾವು ಅದಕ್ಕೆ ಲಾವಣಿಗಳು ಅಂತ. ನಂತರ ಜಾನಪದ ಕಥೆಗಳು ಕೂಡ. ಇವರು ಹಿಂದೆ ಅನೇಕ ಹಿರಿಯರು ತಮ್ಮಲ್ಲಿರ್ತಕ್ಕಂಥ ನಂಬಿಕೆಯಿಂದ ಅವರಲ್ಲಿ ಇರ್ತಕ್ಕಂಥ ಕಥೆಗಳೇನಪ್ಪಾ ಅಂದ್ರೆ ಮಕ್ಕಳಿಗೆ ಹೇಳ್ತಕ್ಕಂಥ ಒಂದು ಕಥೆಗಳು ಅಂತ ಅರ್ಥ. ಇದು ಕಥೆಗಳ ರೂಪದಲ್ಲಿ ಜಾನಪದ ಕಥೆಗಳು ಅಂತಂದ್ರೆ ಇವು ಕೂಡ ಕಥೆಗಳ ರೂಪದಲ್ಲಿ ಇರ್ತಾ ಇದ್ದೀವು ಅಂತ ಅರ್ಥ. ಬಿಚ್ಚ ಮನಸ್ಸಿನಿಂದ ಈಗಲೂ ಕೂಡ ನಾವು ನೋಡ್ತಾ ಇರ್ತೀವಿ ಮನೆಯಲ್ಲಿ ಅಜ್ಜಿ ಆಗ್ಲಿ ಅಜ್ಜಂದ್ರಾಗ್ಲಿ ಅವರೆಲ್ಲ ಏನಪ್ಪಾ ಅಂದ್ರೆ ಹಿಂದೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಪುರಾಣಗಳ ಹಿಂದಿನ ಕಾಲದಲ್ಲಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ಕಥೆಗಳು ಕೂಡ ಇವತ್ತು ಮಕ್ಕಳಿಗೆ ಹೇಳ್ತಕ್ಕಂಥ ಒಂದು ಸ್ಥಿತಿ ಏನಪ್ಪಾ ಅಂದ್ರೆ ಇವತ್ತಿಗೂ ಕೂಡ ನಾವು ಮನೆಯಲ್ಲಿ ಕಾಣ್ತಾ ಇರ್ತೀವಿ. ಅದು ಇವಾಗ ತುಂಬಾ ಕಡಿಮೆ ಆಗಿದೆ. ಎಲ್ಲ ಟೆಕ್ನಾಲಜಿ ಬಹಳ ಮುಂದುವರೆದಿರೋದ್ರಿಂದ ತುಂಬಾ ಕಡಿಮೆ ಆಗಿದೆ. ಈಗ ಅಜ್ಜಂದ್ರ ಕಥೆ ಹೇಳ್ತಕ್ಕಂಥದ್ದು ಒಂದು ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗಿದೆ ಅಂತ ಅರ್ಥ. ಆಗಿನ ಕಾಲದಲ್ಲಿ ಈ ಕಥೆಗಳನ್ನು ಹೇಳ್ತಕ್ಕಂಥ ಒಂದು ಪದ್ಧತಿ ಇತ್ತು ಅಂತಕ್ಕಂಥದ್ದು. ಇವನ್ನ ಐತಿಹ್ಯಗಳು ನೋಡಿದ್ರೆ, ಐತಿಹ್ಯಗಳು ಅಂದ್ರೆ ಸ್ಥಳ ಪುರಾಣಗಳು ಎಂದರ್ಥ ಅಂತ ಅರ್ಥ. ಅಂದ್ರೆ ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ವಿಲೇಜ್ಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಐತಿಹ್ಯ ಅಂತಕ್ಕಂಥದ್ದು ಇರುತ್ತೆ, ಸ್ಥಳ ಪುರಾಣ ಅಂತಕ್ಕಂಥದ್ದು ಇರುತ್ತೆ. ಈಗ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ ತೆಗೆದುಕೊಳ್ಬಹುದಾದ್ರೆ ಬೆಂಗಳೂರು ಆಗಿರ್ತಕ್ಕಂಥದ್ದು ನೋಡ್ತೀವಿ, ಮೈಸೂರು ಅಂತಕ್ಕಂಥದ್ದು ನೋಡ್ತೀವಿ, ಮತ್ತು ಗುಲ್ಬರ್ಗ ಅಂತಕ್ಕಂಥದ್ದು ನೋಡ್ತೀವಿ, ಮತ್ತು ಬೀದರ್ ಅಂತಕ್ಕಂಥದ್ದು ನೋಡ್ತೀವಿ. ಮೊದಲಾದವುಗಳೇನಪ್ಪಾ ಅಂದ್ರೆ ಊರುಗಳಿಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಐತಿಹ್ಯಗಳಿದೆ. ಐತಿಹ್ಯಗಳಂತಂದ್ರೆ ಆ ಊರಿನ ಹಿಂದಿನ ಪುರಾಣ ಏನಿದೆ, ಹೇಗ್ ಬಂತು, ಇಲ್ಲೆಲ್ಲ ಹೇಗ್ ನಡೀತಾ ಇತ್ತು, ಅಲ್ಲಿ ಆಚಾರ ವಿಚಾರಗಳು ಎಲ್ಲ ಹೇಗಿದ್ದೀವು ಅಂತಕ್ಕಂಥದ್ದು ಅದೆಲ್ಲ ಕಾಣ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಅಂತ ಕೇಳಿದ್ರೆ, ನಾವು ಬೆಂಗಳೂರು ನೋಡಿದ್ರೆ ಬೆಂಗಳೂರು ಅಂತಕ್ಕಂಥ ಊರು ಹಿಂದೆ ಬೆಂದಕಾಳರು ಅಂತ ಕರಿತಾ ಇದ್ರು, ಈಗ ಮುಂದೆ ಬೆಂಗಳೂರು ಆಗಿದೆ ಅಂತ ನೋಡ್ತೀವಿ. ಗುಲ್ಬರ್ಗ ಅಂತ ಕೇಳಿದ್ರೆ ಗುಲ್ಬರ್ಗ ಅಂತಕ್ಕಂಥದ್ದು ಹೇಗ್ ಬಂತು ಅಂತ ಕೇಳಿದ್ರೆ, ಗುಲ್ಬರ್ಗದಲ್ಲಿ ಅನೇಕ ಗುಲಾಬಿ ಹೂಗಳೇನಪ್ಪಾ ಅಂದ್ರೆ ಅಲ್ಲಿ ಬೆಳೆಸ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಅದಕ್ಕೆ ಗುಲ್ಬರ್ಗ ಅಂತಕ್ಕಂಥ ಹೆಸರು ಬಂತು ಅಂತ ನಾವು ನೋಡ್ತಾ ಇರ್ತೀವಿ. ಇವನ್ ಬೀದರ್ ತೆಗೆದುಕೊಂಡಿದ್ರೆ ಅಲ್ಲಿ ಬಿದಿರಿ ಮರಗಳು ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇರೋದ್ರಿಂದ ಅದಕ್ಕೆ ಬೀದರ್ ಅಂತ ಕರಿತಾ ಇದೀವಿ. ಹೀಗೆ ಅದರದ್ದೇ ಆಗಿರ್ತಕ್ಕಂಥ ಆ ಊರದೇ ಆಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ಒಂದೊಂದು ಐತಿಹ್ಯಗಳು ಇರುತ್ತೆ ಅಂತ ನಾವು ಕಾಣ್ತಾ ಇರ್ತೀವಿ. ಇದು ಐತಿಹ್ಯಗಳು. ನಂತರ ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಯಾವುದಕ್ಕೆ ನಾವು ಪುರಾತತ್ವ ಆಧಾರ ಅಂತ ಕರಿತೀವಿ? ಹಿಂದಿನ ಮಾನವರು ನಿರ್ಮಿಸಿ ಮತ್ತು ಬಳಸಿದ ಭೌತಿಕ ಅವಶೇಷಗಳನ್ನು ನಾವು ಏನಂತ ಕರಿತೀವಿ? ಪುರಾತತ್ವ ಆಧಾರಗಳಂತ ಕರಿತೀವಿ. ಇದರ ದಿನ ಮುಂದಿನ ಸ್ಲೈಡ್ ಅಲ್ಲಿ ನಾವು ತುಂಬಾ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವಕಾಶ ಇದೆ, ನೋಡೋಣ. ನೋಡಿ, ಪುರಾತತ್ವ ಆಧಾರಗಳಲ್ಲಿ ಮತ್ತೆ 4 ಪ್ರಕಾರ ನೋಡ್ತೀವಿ. ಒಂದನೇದು ಸ್ಮಾರಕಗಳು, ಎರಡನೇದು ನಾಣ್ಯಗಳು, ಹಾಗೆ ಭಾವಚಿತ್ರ ಕೂಡ ಅಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಮೂರನೇದು ಶಾಸನಗಳು, ನಾಲ್ಕನೇದು ಇತರ ಅವಶೇಷಗಳು. ನೋಡಿ, ಏನು ಸ್ಮಾರಕಗಳು ಅಂತ ಕೇಳಿದ್ರೆ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅನೇಕ ದೇವಾಲಯಗಳಾಗಿರ್ಬೋದು,
ಅನೇಕ ಕಟ್ಟಡಗಳಾಗಿರ್ಬೋದು, ಮತ್ತು ಗುಮ್ಮಟಗಳಾಗಿರ್ಬೋದು, ಮತ್ತು ಈ ಮಜೀದ್ಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ವಿಹಾರಗಳಾಗಿರ್ಬೋದು, ಇವುಗಳನ್ನೆಲ್ಲವನ್ನು ನಾವು ಏನಂತ ಕರಿತೀವಿ? ಸ್ಮಾರಕಗಳಂತ ಕರಿತೀವಿ. ಇವತ್ತು ನಾವು ಸ್ಮಾರಕಗಳು ನೋಡಿದ್ದೆ ಆದ್ರೆ ಇದು ಯಾರು ಕಟ್ಟಿದ್ರು, ಯಾರ ಕಾಲದಲ್ಲಿ ಇತ್ತು, ಯಾವಾಗ ಕಟ್ಟಿದ್ರು ಅಂತಕ್ಕಂಥದ್ದೆಲ್ಲ ಸಂಪೂರ್ಣ ಮಾಹಿತಿ ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಸ್ಮಾರಕಗಳಂತ ಗುರುತಿಸ್ತೀವಿ ಅಂತ ಅರ್ಥ. ಎರಡನೇದು ನಾಣ್ಯಗಳು. ಇಲ್ಲಿದೆ ನಾಣ್ಯಗಳು ನೋಡೋದಕ್ಕೆ ನಮಗೆ ಚಿಕ್ಕ ಗಾತ್ರದಲ್ಲಿದೆ, ಆದ್ರೆ ಸಂದೇಶ ಕೊಡ್ತಕ್ಕಂಥದ್ದು ಅತ್ಯಂತ ಮಹತ್ವದ ಸಂಗತಿಗಳನ್ನು ನಮಗೆ ತಿಳಿಸ್ಕೊಡುತ್ತೆ. ನೋಡಿ, ಈ ನಾಣ್ಯಗಳು ಹಿಂದಿನ ಕಾಲದಲ್ಲಿರ್ತಕ್ಕಂಥ ರಾಜರ ಬಿರುದುಗಳು ಏನಾಗಿದ್ವು, ಅವರ ಸಾಧನೆಗಳು ಏನಾಗಿದ್ವು, ಜೊತೆಗೆ ಅವರು ಈ ನಾಣ್ಯಗಳು ನೋಡಿದ ತಕ್ಷಣ ಅವರೊಂದು ಆರ್ಥಿಕ ಸ್ಥಿತಿ ಹೇಗಿತ್ತು. ಈಗ ಅತಿ ಹೆಚ್ಚು ನಾಣ್ಯಗಳು ಯಾವುದೋ ಒಬ್ಬ ರಾಜನ ಕಾಲಕ್ಕೆ ಅತಿ ಹೆಚ್ಚು ನಾಣ್ಯಗಳ ಬಳಕೆಯಲ್ಲಿ ಇದ್ದೀವು ಅಂತಂದ್ರೆ ಅವನೊಂದು ಆರ್ಥಿಕ ಸ್ಥಿತಿ ಬಹಳ ಎತ್ತರದಲ್ಲಿ ಇತ್ತು ಅಂತಾರೆ, ಎತ್ತರ ಸ್ಥಾನದಲ್ಲಿ ಇತ್ತು ಅಂತ ಕರಿತೀವಿ ನಾವು. ನಾಣ್ಯಗಳ ಬಳಕೆನೇ ಇರಲಿಲ್ಲ ಅಂದ್ರೆ ಆರ್ಥಿಕ ಸ್ಥಿತಿ ಏನಪ್ಪಾ ಅಂದ್ರೆ ಅಧೋಗತಿಗಿತ್ತು ಅಂತ ನಾವು ಕರೀತಾ ಇರ್ತೀವಿ. ಹಾಗಾಗಿ ಈ ನಾಣ್ಯಗಳ ಆಧಾರದ ಮೇಲೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಗುರುತಿಸ್ತಾ ಇರ್ತೀವಿ. ಉದಾಹರಣೆ ತೆಗೆದುಕೊಳ್ಬಹುದಾದ್ರೆ ಸಮುದ್ರಗುಪ್ತ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಸುಮಾರು 7 ನಾಣ್ಯಗಳನ್ನು ಜಾರಿ ತರ್ತಾನೆ. ಆ 7 ನಾಣ್ಯಗಳ ಮೇಲೆ ಸಮುದ್ರಗುಪ್ತ ಒಬ್ಬ ಸಂಗೀತ ಪ್ರಿಯನಾಗಿದ್ದನು ಅಂತ ನಾವು ಕರಿತೀವಿ. ಸಂಗೀತ ಪ್ರಿಯನಾಗಿದ್ದನು ಕರಿತೀವಿ ಅಂತ ಕೇಳಿದ್ರೆ ಗುರ್ತಿಸ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ಯಾವ ಆಧಾರ ಇಟ್ಕೊಂಡು ಅವ ಸಂಗೀತ ಪ್ರಿಯನಾಗಿದ್ದನು ಅಂತ ನಾವು ಹೇಳ್ತೀವಿ ಅಂತ ಕೇಳಿದ್ರೆ ಅವನ ನಾಣ್ಯಗಳ ಮೇಲೆ ಈ ಸಂಗೀತ ಅಂದ್ರೆ ವೀಣೆ ಬಾರಿಸುವ ಚಿತ್ರವನ್ನು ಕೊರೆಯಲಾಗಿತ್ತು ಅಂತ ಅರ್ಥ. ಅವನು ತಂದಿರತಕ್ಕಂಥ ನಾಣ್ಯಗಳ ಮೇಲೆ, ಪ್ರತಿಯೊಂದು ನಾಣ್ಯಗಳ ಮೇಲೆ ವೀಣೆ ಬಾರಿಸುವ ಚಿತ್ರವನ್ನು ಕೊರೆಯಲಾಗಿತ್ತು. ಆ ಚಿತ್ರವನ್ನು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಸಮುದ್ರಗುಪ್ತ ಸಂಗೀತ ಪ್ರಿಯನಾಗಿದ್ದನು ಅಂತ. ಯಾವ ಆಧಾರದ ಮೇಲೆ? ಅವನು ತಂದಿರತಕ್ಕಂಥ ನಾಣ್ಯಗಳ ಮೇಲೆ ನೋಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಇವನೊಬ್ಬ ಸಂಗೀತ ಪ್ರಿಯನಾಗಿದ್ದನು ಅಂತಕ್ಕಂಥದ್ದು. ಈ ರೀತಿ ರಾಜರ ಕೆಲವು ಬಿರುದುಗಳು, ಅವರ ಆಸಕ್ತಿಗಳು ಏನಾಗಿದ್ವು, ಅವರ ಸಾಧನೆಗಳು ಏನಾಗಿದ್ವು, ಈ ನಾಣ್ಯಗಳಿಂದ ನಾವು ತಿಳಿದುಕೊಳ್ತೀವಿ ಅಂತ ಅರ್ಥ. ನಂತರ ಮೂರನೇದು ಶಾಸನಗಳು. ಶಾಸನಗಳು ಅಂದ್ರೆ ಏನು ಕರಿತೀವಿ? ಶಾಸನಗಳಂತಂದ್ರೆ ಕೊರೆಯುವುದು ಎಂದರ್ಥ ಅಂತ ಅರ್ಥ. ಕೊರೆಯುವುದು ಅಥವಾ ಕೊರೆಯಲ್ಪಡುವುದು ಎಂದರ್ಥ ಅಂತ ಕರಿತೀವಿ ನಾವು. ಹಾಗಾದ್ರೆ ಹಿಂದಿನ ರಾಜರುಗಳು ಏನಪ್ಪಾ ಅಂದ್ರೆ ಕಟ್ಟಿರ್ತಕ್ಕಂಥ ದೇವಾಲಯಗಳಾಗಿರ್ಬೋದು ಮತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳಾಗಿರ್ಬೋದು ನಮಗೆ ಗೊತ್ತೇ ಇಲ್ಲ. ಆದ್ರೆ ಅವ್ರ ಸಾಧನೆಗಳು ಗೊತ್ತಾಗ್ಬೇಕಾದ್ರೆ ಅವ್ರು ಯಾವ ದೇವಾಲಯಗಳು ಕಟ್ಟಿರ್ತಾರೆ ಅಂತಕ್ಕಂಥ ತಿಳಿದುಕೊಳ್ಬೇಕಾದ್ರೆ ನಾವು ಯಾವುದರ ಮುಖಾಂತರ ತಿಳಿದುಕೊಳ್ತೀವಿ ಅಂತ ಕೇಳಿದ್ರೆ ಶಾಸನಗಳ ಮುಖಾಂತರ ನಾವು ತಿಳಿದುಕೊಳ್ತಾ ಇರ್ತೀವಿ. ಆದ್ರೆ ಈ ಶಾಸನಗಳು ಎಲ್ಲಿ ಬರಿತಾ ಇದ್ರು ಅವರು ಅಂದ್ರೆ ಮುಂದಿನ ಪೀಳಿಗೆಗೆ ಗುರುತಾಗ್ಲಿ ಅಂತ ಉದ್ದೇಶ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಕಲ್ಲಿನ ಮೇಲೆ ಬರೆಯೋದಾಗ್ಲಿ ಮತ್ತು ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಬರೆಯೋದಾಗ್ಲಿ ಮತ್ತು ಲೋಹದ ಮೇಲೆ ಬರೆಯೋದಾಗ್ಲಿ ಮತ್ತು ಸುಟ್ಟ ಇಟ್ಟಿಗೆಯ ಹಲಗೆಯ ಮೇಲೆ ಅವರು ಬರಿತಾ ಇದ್ರು ಅಂತ ಅರ್ಥ. ಅವರ ಸಾಧನೆಗಳು, ಅವರು ಕಟ್ಟಿರ್ತಕ್ಕಂಥ ದೇವಾಲಯಗಳು ಬರಿತಾ ಇದ್ರು. ಅವಾಗ ಅವರು ಬರೆದಿರೋದ್ರಿಂದ ನಾವು ಇವತ್ತು ಅವುಗಳನ್ನು ನೋಡಿ ನಾವು ಇತಿಹಾಸದಲ್ಲಿ ಏನಪ್ಪಾ ಅಂದ್ರೆ ಸೇರ್ಪಡೆ ಮಾಡಿದ್ದೀವಿ. ಇವತ್ತು ನಾವು ಕೂಡ ನಾವು ಏನಪ್ಪಾ ಅಂದ್ರೆ ನೋಡ್ತಾ ಇದೀವಿ, ಆ ರಾಜ ಹೀಗೆ ಒಳ್ಳೆ ದೇವಾಲಯ ಕಟ್ಟಿದ್ದ, ಒಳ್ಳೆ ಸಾಧನೆಗಳು ಮಾಡಿದ್ನು ಅಂತಕ್ಕಂಥದ್ದು ನಾವು ಆ ಶಾಸನಗಳ ಮುಖಾಂತರ ನೋಡ್ತಾ ಇದ್ದೀವಿ. ಉದಾಹರಣೆ ತೆಗೆದುಕೊಳ್ಬೇಕಾದ್ರೆ ಸಮುದ್ರಗುಪ್ತ ಏನಪ್ಪಾ ಅಂದ್ರೆ ಅಲಭ ಸ್ತಂಭ ಶಾಸನ ಇದೆ. ಇದು ಒಂದು ಪಿಲ್ಲರ್ ಇದೆ. ಈ ಪಿಲ್ಲರ್ನ ಮೇಲೆನೆ ಅವನು ಶಾಸನ ಬರೆದಿದ್ದಾನೆ. ಇಲ್ಲಿ ಕೊರೆಯಲಾಗಿದೆ, ಕಾಣ್ತಾ ಇರ್ತಾರೆ ನೋಡಿ. ಏನು ತಿಳಿಸ್ಕೊಡುತ್ತೆ ಇದು? ಸಮುದ್ರಗುಪ್ತನ ಸೈನಿಕ ಸಾಧನೆಗಳು, ಯಾರನ್ನು ಸೋಲಿಸಿದನು, ಎಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದನು, ಅವೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಈ ಶಾಸನಗಳ ಮೇಲೆ ನಾವು ಗುರುತಿಸ್ಕೊಳ್ಳಿ. ಶಾಸನ ನೋಡಿದಾಗ ನಮ್ಗೆ ಗುರ್ತಾಗತ್ತೆ ಅಂತಕ್ಕಂಥದ್ದು. ಜೊತೆಗೆ ಕೊನೆಯದಾಗಿರ್ತಕ್ಕಂಥದ್ದು ಇತರ ಅವಶೇಷಗಳು ಅಂತ ಇರ್ತಕ್ಕಂಥದ್ದು. ಈ ಇತರ ಅವಶೇಷಗಳಂತ ಕೇಳಿದ್ರೆ ಈ ಒಂದು ಭೂಮಿಯನ್ನು ಅಗೆಯುವ ಸಂದರ್ಭದಲ್ಲಿ ಅಂದ್ರೆ ಭೂಮಿ ಅಗೆಯುವ ಸಂದರ್ಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಭೂಮಿ ಅಗಿಬೇಕಾದ್ರೆ ನಮಗೆ ಅಲ್ಲಿರ್ತಕ್ಕಂಥ ಕೆಲವೊಂದು ಮಡಿಕೆ ಚೂರುಗಳಾಗಿರ್ಬೋದು, ಮಣಿಗಳಾಗಿರ್ಬೋದು ಮತ್ತು ನಾಣ್ಯಗಳಾಗಿರ್ಬೋದು, ಇಂಥ ಮುಂತಾದ ಅವಶೇಷಗಳನ್ನು ಏನ್ ಕಾಣ್ತೀವಿ ಅಂತ ಕೇಳಿದ್ರೆ ಅವಶೇಷಗಳ ಸಹಾಯದಿಂದ ಆಗಿನ ಕಾಲದಲ್ಲಿ ಅವರೊಂದು ಆರ್ಥಿಕ ಸ್ಥಿತಿ ಹೇಗಿತ್ತು, ಸಾಮಾಜಿಕ ಸ್ಥಿತಿ ಹೇಗಿತ್ತು, ಧಾರ್ಮಿಕ ಸ್ಥಿತಿ ಹೇಗಿತ್ತು, ಈ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ಈ ಇತರ ಅವಶೇಷಗಳು ನಮಗೆ ಸಹಾಯಕವಾಗಿ ನಮಗೆ ಕಾಣ್ತವೆ ಅಂತಕ್ಕಂಥದ್ದು. ನಾವು ಇದು ಇತರ ಅವಶೇಷಗಳನ್ನು ನಮಗೆ ಸಹಾಯಕವಾಗಿ ನೋಡ್ತೀವಿ ಅವೆಲ್ಲ. ನಂತರ ಪುರಾತತ್ವ ಆಧಾರಗಳು ನೋಡಿ. ಈಗಾಗಲೇ ಹಿಂದೆ ಹೇಳಿದ್ದೆ ನಾನು, ಪುರಾತತ್ವ ಆಧಾರ ಎಂದರೇನು ಅಂತಕ್ಕಂಥದ್ದು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನ ನಾವು ಏನಂತ ಕರಿತೀವಿ? ಪುರಾತತ್ವ ಆಧಾರಗಳಂತ ಕರಿತೀವಿ. ಅಂದ್ರೆ ಹಿಂದೆ ಮಾನವರು ನಿರ್ಮಿಸಿರ್ತಕ್ಕಂಥ ವಸ್ತುಗಳು ಈಗ ಆಲ್ರೆಡಿ ಅವರೆಲ್ಲ ಅನೇಕ ವಸ್ತುಗಳು ನಿರ್ಮಿಸಿ ಬಳಸಿ ಸುಮಾರು ವರ್ಷಗಳಾಗಿ ಹೋಗಿವೆ. ಆದ್ರೆ ಆ ವಸ್ತುಗಳು ಏನಾಗಿದ್ದೀವಿ ಅಂತ ಕೇಳಿದ್ರೆ ಅವು ಸುಮಾರು ವರ್ಷಗಳು ಆಗಿರೋದ್ರಿಂದ ಅವು ಭೂಮಿ ಒಳಗಡೆ ಹುದುಗಿಕೊಂಡಿವೆ, ಭೂಮಿ ಒಳಗಡೆ ಮುಚ್ಚೋಗ್ಬಿಟ್ಟಿವೆ. ನಾವು ಬೇಕು ಅಂದ್ರೆ ಮತ್ತೆ ತೆಗಿಬೇಕಾಗತ್ತೆ. ಏನ್ ಮಾಡ್ಬೇಕಾಗ ನಾವು ಇವು ಭೂಮಿ ಒಳಗಡೆ ಹುದುಗಿ ಹೋಗಿರೋ ಅವಶೇಷಗಳು ಅಂತ ಅರ್ಥ. ಅವು ತೆಗಿಬೇಕಾದ್ರೆ ನಾವು ಉತ್ಖನನ ಮಾಡ್ಬೇಕು, ಭೂಮಿಯನ್ನು ಅಗಿಬೇಕು. ಅದಕ್ಕೆ ಇವುಗಳ ಉತ್ಖನನದ ಮೂಲಕ ಹೊರ ತೆಗಿಬೇಕಾಗಿದೆ.
ಉತ್ಖನನ ಅಂತಂದ್ರೆ ಅಗೆದು ತೆಗೆಯುವುದು ಅಂತ ಅರ್ಥ. ಅಗೆದು ತೆಗೆಯುವುದು, ಏನ್ ತೆಗೆಯುವುದು? ವಸ್ತುಗಳನ್ನು ತೆಗೆಯುವುದು. ನೋಡಿ, ಇವುಗಳನ್ನು ಉತ್ಖನನದ ಮೂಲಕ ಹೊರ ತೆಗೆಯುವುದು ಅಂತ ಕರಿತೀವಿ. ನೋಡಿ, ನಾವು ತೆಗೆದಾದ ನಂತರ ಏನೇನು ಕಾಣುತ್ತೆ ನಮಗೆ ಅಲ್ಲಿ? ಮಡಿಕೆ ಕುಡಿಕೆಗಳಾಗಿರ್ಬೋದು, ಕೆಲವೊಂದು ಚೂರುಗಳಾಗಿರ್ಬೋದು, ಮತ್ತು ಕೆಲವು ಮಣಿಗಳಾಗಿರ್ಬೋದು, ಇಂಥ ಸುಮಾರು ಅವಶೇಷಗಳನ್ನು ನಾವು ಕಾಣ್ತಾ ಇರ್ತೀವಿ. ನೋಡಿ, ಹಾಗಾದ್ರೆ ಉತ್ಖನನ ಅಂತ ಹೇಳಿದ್ರೆ, ಉತ್ಖನನ ಎಂದರೆ ಏನು ಅಂತ ಕೇಳಿದ್ರೆ, ಮಾನವನ ಪ್ರಾಚೀನ ಅವಶೇಷಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಒಂದು ಭೂಅಗೆತ. ಉತ್ಖನನ ಅಂತಂದ್ರೆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಭೂಅಗೆತ ಅಂತ ಅರ್ಥ. ಹಿಂದೆ ಇರ್ತಕ್ಕಂಥ ಮಾನವರು ಹಿಂದೆ ಬಳಸಿ ಹೋಗಿರ್ತಕ್ಕಂಥ ವಸ್ತುಗಳನ್ನು ಭೂಮಿ ಒಳಗಡೆಯಿಂದ ಅಗೆದು ತೆಗಿತಕ್ಕಂಥದ್ದು ಅಂತ ಅರ್ಥ. ನೋಡಿ, ಇಲ್ಲೆಲ್ಲ ನಡೀತಾ ಇದೆ, ಈ ದೃಶ್ಯ ನೋಡಿ ಇಲ್ಲಿ. ಅಂದ್ರೆ ಇವ್ರು ಭೂ ಉತ್ಖನನ ಮಾಡ್ತಾ ಇದ್ದಾರೆ, ಅಂದ್ರೆ ಅಗೆದು ಒಳಗಡೆ ಇರತಕ್ಕಂಥ ವಸ್ತುಗಳನ್ನು ತೆಗೆಯುವುದರಲ್ಲಿ ಮಗ್ನವಾಗಿದ್ದಾರೆ ಅಂತ ಅರ್ಥ ಇದು. ಹಾಗಾದ್ರೆ ಈ ತೆಗಿಬೇಕಾದ್ರೆ ಏನೆಲ್ಲ ಸಾಧನೆಗಳು ಬಳಸ್ಕೊಳ್ಬೇಕು? ಅವರು ಎಂತೆಂಥ ಸಾಧನೆಗಳು ಬಳಸ್ಕೊಂಡು ತೆಗಿಬಹುದವಲ್ಲ. ಭೂಮಿ ಒಳಗಡೆ ಹುದುಗಿರ್ತಕ್ಕಂಥ ಅವಶೇಷಗಳನ್ನು ತೆಗಿಬೇಕಾಗಿದೆ. ಆ ತೆಗಿಬೇಕಾದ್ರೆ ಆ ಸಾಧನೆಗಳು ಯಾವುದರಿಂದ ತೆಗಿಬೇಕು ಅವರು? ಇಲ್ಲಿ ನೋಡಿ, ಪ್ರಮುಖವಾಗಿರ್ತಕ್ಕಂಥ ಸಾಧನೆಗಳು ಬಳಸ್ಕೊಳ್ತಾ ಇವರು ಬ್ರಷ್, ಕರಣ, ಚಾಕು, ಮರದ ದಬ್ಬಳಗಳಿಂದ ಅಗಿದು ತೆಗಿತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಇಲ್ಲಿ. ಹೌದಾ? ಹಾಗಾದ್ರೆ ಏನೇನ್ ತೆಗಿತಾರೆ? ಸಾಧನೆ ಇವು ಬಳಸ್ಕೊಂಡು ಏನೆಲ್ಲ ವಸ್ತುಗಳು ತೆಗಿತಾ ಇದ್ದಾರೆ ಒಳಗಡೆಯಿಂದ, ಭೂಮಿ ಒಳಗಡೆಯಿಂದ ಹೊರ ತೆಗೆಯುವ ವಸ್ತುಗಳು ನೋಡಿ. ಮಡಿಕೆ, ಚೂರು, ನಾಣ್ಯ, ಮಣಿ, ಹರಳು, ಎಲುಬು. ಅದು ಎಲುಬು ಅಂತಂದ್ರೆ ಮಾನವನ ಎಲುಬು ಆಗಿರ್ಬೋದು ಅಥವಾ ಪ್ರಾಣಿಗಳ ಎಲುಬು ಆಗಿರ್ಬೋದು. ಈ ಮಡಿಕೆ ಚೂರುಗಳು ತೆಗೆದುಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅವ್ರು ಎಂತ ಮಡಿಕೆಗಳು ಉಪಯೋಗಿಸ್ತಿದ್ರು, ಹೇಗೆ ಉಪಯೋಗಿಸಿದ್ರು, ಯಾತಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಅಂತಕ್ಕಂಥದ್ದು ನಾವು ಕಾಣ್ತಾ ಇರ್ತೀವಿ. ನಾಣ್ಯಗಳನ್ನು ಕೂಡ ನಮ್ಗೆ ಗೊತ್ತಾಗುತ್ತೆ. ನಾಣ್ಯಗಳ ರಾಜ್ಯಗಳು ಅವ್ರದ ಆರ್ಥಿಕ ಮಟ್ಟ ಯಾವ ರೀತಿಯಲ್ಲಿ ಇತ್ತು, ಏನೋ ಉತ್ತಮವಾದ ರೀತಿಯಲ್ಲಿ ಇತ್ತು ಅಥವಾ ಕೆಳಮಟ್ಟದಲ್ಲಿ ಇತ್ತು ಅಂತಕ್ಕಂಥದ್ದು ನಾವು ನಾಣ್ಯಗಳು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇದು ಭಾವಚಿತ್ರದಲ್ಲಿ ಕೆಲವೊಂದು ಸಿಕ್ಕಿರ್ತಕ್ಕಂಥ ಒಂದು ಅವಶೇಷಗಳು ನೋಡ್ತೀವಿ. ನಂತರ ಯುರೋಪಿಯನ್ನರು ಪರಿಚಯಿಸಿದ ಭಾರತದ ಇತಿಹಾಸ ಅಂತಕ್ಕಂಥದ್ದು ನೋಡಿ. ಭಾರತ ಇತಿಹಾಸವನ್ನು ಯುರೋಪಿಯನ್ನರು ಪರಿಚಯಿಸಿದ್ರ? ಹಾಗಾದ್ರೆ ನಮ್ಮ ಭಾರತೀಯ ಜನರು ಇತಿಹಾಸವನ್ನು ತಿಳಿದುಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ, ಅವರಿಗೆ ಇತಿಹಾಸವನ್ನು ಓದ್ಲಿಲ್ವ ಅವರ ಅಂತ ಅನ್ಬೋದು. ತಿಳಿದುಕೊಂಡಿದ್ರು, ಓದಿಲಕ್ಕೆ ಏನೂ ಇರಲಿಲ್ಲ, ಅಲ್ಲಿ ಗೊತ್ತಿತ್ತು ಅವರಿಗೆ. ಆದ್ರೆ ಯಾವ ರೂಪದಲ್ಲಿ ಗೊತ್ತಿತ್ತು, ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಭಾರತೀಯರಿಗೆ ಇತಿಹಾಸವು ಪುರಾಣ ಐತಿಹ್ಯಗಳ ರೂಪದಲ್ಲಿ. ಈಗ ಪುರಾಣಗಳೆಂದ್ರೆ ಏನಂದ್ರೆ ಸಾಕ್ಷಿಗಳು ಅಥವಾ ಕಥೆಗಳು, ಹಿಂದೆ ಇರ್ತಕ್ಕಂಥ ಕಥೆಗಳು ಆಗಿರ್ತಕ್ಕಂಥದ್ದು. ಮತ್ತು ಐತಿಹ್ಯಗಳಂದ್ರೆ ಪುರಾಣ ಕಥೆಗಳು ಹೇಳಿದ್ದೆ ನಾನು. ಇವೆರಡರ ಬಗ್ಗೆ ಹಿಂದಿನ ಇದರಲ್ಲಿ ಸ್ಲೈಡ್ ಅಲ್ಲಿ ನೋಡಿದ್ದೀವಿ. ಈ ಪುರಾಣ ಮತ್ತು ಐತಿಹ್ಯಗಳ ರೂಪದಲ್ಲಿ ಮಾತ್ರ ಪರಿಚಯವಿತ್ತು ಅವರಿಗೆ. ಲಿಖಿತ ರೂಪದಲ್ಲಿ ಏನೇ ಇರಲಿಲ್ಲ, ಗೊತ್ತಿರಲಿಲ್ಲ ಅವರಿಗೆ. ಈ ಭಾಗದಲ್ಲಿ ಮಾತ್ರ ಅವರಿಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇತ್ತು ಅಂತಕ್ಕಂಥದ್ದು. ನಂತರ ಭಾರತದಲ್ಲಿರುವ ಕೆಲವು ಜೆಸುಟ್ ಪಾದ್ರಿಗಳು ಭಾರತೀಯರ ಜೀವನ ಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ವ್ಯವಸ್ಥಿತ ಅಧ್ಯಯನವನ್ನು ನಡೆಸಿದ್ರು ಅಂತ ಕರಿತೀವಿ ನಾವು. ನೋಡಿ, ಈ ಜೆಸುಟ್ ಪಾದ್ರಿಗಳಂತಂದ್ರೆ ಈ ಜೆಸುಟ್ ಪಾದ್ರಿಗಳು ಅಂತ ಕೇಳಿದ್ರೆ, ಈ ಜೀಸಸ್ ಸಂಘದ ಸದಸ್ಯರುಗಳಿಗೆ ನಾವು ಜೆಸುಟ್ ಪಾದ್ರಿಗಳು ಅಂತ ಕರಿತೀವಿ ನಾವಲ್ಲ. ಇವರು ನಮ್ಮ ಭಾರತದ ಬಗ್ಗೆ ಏನಪ್ಪಾ ಅಂದ್ರೆ, ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಸಂಸ್ಕೃತಿ ಆಗ್ಲಿ ಸಂಪ್ರದಾಯವನ್ನಾಗ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ರು. ಅರ್ಥ ಮಾಡ್ಕೋಬೇಕಲ್ಲ ಅವರೆಲ್ಲ, ಭಾರತದಲ್ಲಿ ಅರ್ಥ ಮಾಡಿಕೊಂಡು ಮುಂದೆ ಅವರು ಒಂದು ಉನ್ನತವಾದ ರೀತಿಯಲ್ಲಿ ಅವ್ರ ಎತ್ತರಕ್ಕೆ ಬೆಳಿಬೇಕು. ಆ ಕಾರಣಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಿರೋದಿಲ್ಲ. ನೋಡಿ, ಅದರಲ್ಲಿ ಯಾರ್ಯಾರು ಅಂತ ಕೇಳಿದ್ರೆ ಹೆನ್ರಿಚ್ ರೋತ್ ಅಂತ ಕರಿತೀವಿ. ಅವನೊಂದು ಭಾವಚಿತ್ರ ಸೈಡಲ್ಲಿ ಇದೆ. ಏನ್ ಮಾಡ್ತೀವಿ ನಾವು ಫಸ್ಟ್? ಹೆನ್ರಿಚ್ ರೋತ್ ಎಂಬಾತನು 350 ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದನು. ನೋಡಿ, 350 ವರ್ಷಗಳ ಹಿಂದೆ ಹೆನ್ರಿಚ್ ರೋತ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದ? ನಮ್ಮ ಭಾರತದ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸಿದ. ಅದು ಎಷ್ಟು ಪುಟಗಳಾಗಿ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದನಂತಕ್ಕಂಥದ್ದು. ಈ ಭಾಷೆಯಲ್ಲಿ ಬರೆದಾದ ನಂತರ ಉಳಿರ್ತಕ್ಕಂಥ ಅನೇಕ ಜನರಿಗೆ ಇದು ಓದಲಿಕ್ಕೆ ಈಸಿಯಾಗಿ ಆಯಿತು ಅಂತಕ್ಕಂಥ, ಎಲ್ಲರೂ ಭಾರತೀಯ ಸಂಸ್ಕೃತಿಯನ್ನು ತಿಳಿದುಕೊಳ್ಳಕ್ಕೆ ಸಾಧ್ಯವಾಯಿತು ಅಂತ ನಾವು ಕರಿತೀವಿ. ಜೊತೆಗೆ ಫಾದರ್ ಕಾರ್ಡಾಕ್ಸ್ ಇವರು ಕೂಡ ಏನ್ ಮಾಡಿದ್ರು? ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧವಿದೆ ಅಂತ ಗುರುತಿಸಿದ್ರು.
ಭಾರತೀಯ ಸಂಸ್ಕೃತಿ ಆಗಿರ್ಬೋದು ಮತ್ತು ಯುರೋಪಿಯನ್ನರ ನಡುವೆ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧವಿದೆ. ಆ ಸಂಬಂಧ ಏನಿದೆ ಅಂತಕ್ಕಂಥದ್ದು ಗುರ್ತ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದ ಇರ್ತಕ್ಕಂಥ ವ್ಯಕ್ತಿ ಫಾದರ್ ಕಾರ್ಡಾಕ್ಸ್ ಅಂತ ನಾವು ಕರಿತೀವಿ. ನಂತರ ಭಾರತದ ಇತಿಹಾಸಕ್ಕೆ ಯುರೋಪಿಯನ್ನರು ಕೊಡುಗೆಗಳು ಅಂತ ಇರ್ತಕ್ಕಂಥದ್ದು. ನೋಡಿ, ಭಾರತ ಇತಿಹಾಸಕ್ಕೆ ಯುರೋಪಿಯನ್ನರು ಏನೆಲ್ಲ ಕೊಡುಗೆ ನೀಡಿದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ. ನೋಡಿ, ಯಾವಾಗ ಭಾರತಕ್ಕೆ ಬ್ರಿಟಿಷರು ಬಂದ್ರೋ ಅವ್ರಿಗೆ ಏನಾಯಿತು ಅಂತಂದ್ರೆ, ಏನ್ ಸಿಕ್ತು ಅಂತ ಕೇಳಿದ್ರೆ, ಈ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು ದೊರಕಿತು ಅಂತ ಕರಿತೀವಿ. ಬಂಗಾಳದ ದಿವಾನಿ ಹಕ್ಕು ಅಂತಕ್ಕಂಥ ಒಂದು ಅಧಿಕಾರವನ್ನು ಅವರು ಬ್ರಿಟಿಷರು ತೆಗೆದುಕೊಂಡಿದ್ರು. ಏನಿದು ದಿವಾನಿ ಹಕ್ಕು ಅಂತಂದ್ರೆ, ಅಂದ್ರೆ ಮುಕ್ತವಾಗಿ ಕಂದಾಯವನ್ನು ಭೂಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಕಂದಾಯದ ಸಂಗ್ರಹ ಅಧಿಕಾರಿ ಅಂತ ಕರಿತೀವಿ. ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಒಂದು ಪದ್ಧತಿ ಜಾರಿ ತಂದ್ರು, ಅದನ್ನೇ ದಿವಾನಿ ಹಕ್ಕು ಅಂತ ಕರಿತೀವಿ ನಾವು. ಆಗ ನಮ್ಮ ಭಾರತೀಯರೇನಪ್ಪ ಅಂದ್ರೆ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಯಾರಾಗಿದ್ರು? ಬ್ರಿಟಿಷರಾಗಿದ್ರು. ಇದು ಬರೀ ಕಂದಾಯ ವಸೂಲಿ ಮಾಡೋದು ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ತೆಗೆದುಕೊಳ್ಬೇಕು. ಅವರಿಂದ ತೆಗೆದುಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು? ಅವ್ರು ಯಾವುದರಲ್ಲಿ ಆಸಕ್ತಿ ಇದೆನೋ ನಾವು ಕೂಡ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು. ಅವ್ರು ಯಾವುದರಲ್ಲಿ ಆಸಕ್ತಿ ಇರುತ್ತೋ ನಾವು ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಇನ್ನು ಹೆಚ್ಚಿನ ಮಟ್ಟಿಗೆ ತಿಳಿದುಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನೆಕ್ಸ್ಟ್ ಅದನ್ನೇ ಪ್ರಾರಂಭಿಸಿದ್ರು. ನೋಡಿ, ಬ್ರಿಟಿಷರು ಭಾರತೀಯರೊಂದಿಗೆ ವ್ಯವಹರಿಸುವ ಸಲುವಾಗಿ ಅಂದ್ರೆ ಬಿಸ್ನೆಸ್ ಮಾಡುವ ಸಲುವಾಗಿ, ಅವರು ವ್ಯವಹರಿಸುವ ಸಲುವಾಗಿ ಏನ್ ಮಾಡಿದ್ರು? ಭಾರತೀಯರು ಇತಿಹಾಸ, ಸಂಪ್ರದಾಯ, ಆಚಾರ ವಿಚಾರ, ನಂಬಿಕೆ ಮತ್ತು ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ರು. ನೋಡಿ, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಬೇಕಂತ ಅನ್ಕೊಂಡು ಭಾರತದಲ್ಲಿರ್ತಕ್ಕಂಥ ಆಚಾರ ಹೇಗಿದೆ, ಅವ್ರ ಸಂಪ್ರದಾಯ ಹೇಗಿದೆ, ಅವರೆಲ್ಲ ಹೇಗೆಲ್ಲ ನಡ್ಕೊಳ್ತಾರೆ, ಅವರ ಆಸೆ ಆಕಾಂಕ್ಷೆಗಳು ಏನಿವೆ ಅವೆಲ್ಲ ತಿಳಿದುಕೊಳ್ಳಕ್ಕೆ ಶುರು ಮಾಡಿದ್ರು. ಯಾರು? ಬ್ರಿಟಿಷರು ಅಂತಕ್ಕಂಥದ್ದು. ನೋಡಿ, ಇದರಿಂದ ಏನಾಯ್ತು? ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಗಳಿಗೆ ಆಕರ್ಷಿತರಾದರು. ಕೆಲವು ಯುರೋಪಿಯನ್ನರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಎಂಥ ಸಂಸ್ಕೃತಿ ಭಾರತ ಸಂಸ್ಕೃತಿ, ಅವರಿಗೆ ಆಶ್ಚರ್ಯ ಉಂಟು ಮಾಡಿತು. ನಮ್ಮ ಭಾರತ ಸಂಸ್ಕೃತಿ ಹೇಗಿದೆ ಅಂತ ಕೇಳಿದ್ರೆ, ಯಾರೋ ಅಪರಿಚಿತ ಬಂದರೂ ಕೂಡ ಅಮ್ಮ ನೀರು ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ರೆ, ನೀರೇ ಕುಡಿತಪ್ಪ, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಭಾರತದಿದೆ. ಅಂತ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಆಗಿರೋದ್ರಿಂದ ಯುರೋಪಿಯನ್ನರು ಆಗ್ಬಿಟ್ಟು ಏನ್ ಮಾಡಿದ್ರು? ನೋಡಿ, ಇದರ ಒಂದು ಪರಿಣಾಮವಾಗಿ ಏನಾಯ್ತು ಅಂತ ಕೇಳಿದ್ರೆ, ಮನುಸ್ಮೃತಿ ಮತ್ತು ಭಗವದ್ಗೀತೆ ಕೃತಿಗಳು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡವು. ನಮ್ಮಲ್ಲಿರ್ತಕ್ಕಂಥ ಮನುಸ್ಮೃತಿ ಅಂತಕ್ಕಂಥದ್ದು, ಭಗವದ್ಗೀತೆ ಅಂತಕ್ಕಂಥದ್ದು, ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಭಗವದ್ಗೀತೆ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ರು. ಆ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿರೋದ್ರಿಂದ ಏನಾಯ್ತು? ಎಲ್ಲ ಯುರೋಪಿಯನ್ನರು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿರುವುದರಿಂದ ಅವರೆಲ್ಲನಪ್ಪ ಅಂದ್ರೆ ಇದರ ಕುರಿತು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ರು. ಓದುವ ನಿಟ್ಟಿನಲ್ಲಿ ಮುಳುಗೋಗ್ಬಿಟ್ಟಿದ್ರು ಅಂತ ಅರ್ಥ. ನಂತರ ಅದರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವಿಲಿಯಂ ಜೋನ್ಸ್ ನೋಡ್ತೀವಿ. ನೋಡಿ, ವಿಲಿಯಂ ಜೋನ್ಸ್ ಅವನ ಜನನ 28 ಸೆಪ್ಟೆಂಬರ್ 1746 ಜನನ ಆಗುತ್ತೆ. ಸ್ಥಳ ಲಂಡನ್ ನಲ್ಲಿ. ತಂದೆ ವಿಲಿಯಂ, ತಾಯಿ ಮೇರಿ ನಿಕ್ಸ್ ಜೋನ್ಸ್ ಅಂತ ಕರಿತೀವಿ. ಒಂದು ಮರಣ ಹೊಂದಿದ್ದು 27 ಏಪ್ರಿಲ್ ಕೋಲ್ಕತ್ತಾದಲ್ಲಿ ಅಂತ ಅರ್ಥ. ಏನ್ ಸಾಧನೆ ಮಾಡಿದ್ದೀವ ನೋಡಿ, ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲಿಷ್ ಅಧಿಕಾರಿ ಅಂತ ಕರಿತೀವಿ. ನೋಡಿ, ಭಾರತೀಯ ಶಾಸ್ತ್ರ ಅಂತ ಕೇಳಿದ್ರೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ನಡೆಸುವ ಶಾಸ್ತ್ರಕ್ಕೆ ನಾವು ಭಾರತೀಯ ಶಾಸ್ತ್ರ ಅಂತ ಕರಿತೀವಿ. ಇಂಥ ಒಂದು ಶಾಸ್ತ್ರಕ್ಕೆ ಮೊದಲ ಹೆಜ್ಜೆ ಇಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾಗಿದ್ದನು ಅಂತ ಕೇಳಿದ್ರೆ ವಿಲಿಯಂ ಜೋನ್ಸ್ ಆಗಿದ್ದ ಅಂತ ನಾವು ಕರಿತೀವಿ. ನೋಡಿ, ಇವ್ರು ಏನ್ ಮಾಡಿದ್ರು? ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ರು. ಬಂಗಾಳದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಬಂದು ಬಂಗಾಳದಲ್ಲಿ ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಆಗಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು? ವಿಲಿಯಂ ಜೋನ್ಸ್ ಆಗಿದ್ದ. ಜೊತೆಗೆ ಇವರು ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ, ಇವರು ಸಾಮಾನ್ಯ ಶಕ 1784 ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದ್ರು. ಆದ ನಂತರ ಏನ್ ಮಾಡಿದ್ರು ಅಂತ ಕೇಳಿದ್ರೆ 1784 ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಅದು ಎಲ್ಲಿ? ಕಲ್ಕತ್ತಾದಲ್ಲಿ ಅಂತ ಇರ್ತಕ್ಕಂಥದ್ದು. ಇದು ಅವರೊಂದು ಸಾಧನೆ. ಜೊತೆಗೆ ಇವರು ಗೀತ ಗೋವಿಂದ, ಮಾನವ ಧರ್ಮಶಾಸ್ತ್ರ ಮತ್ತು ಕಾಳಿದಾಸನ ಶಾಕುಂತಲ ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ್ರು. ನೋಡಿ, ನಮ್ಮಲ್ಲಿ ಇರ್ತಕ್ಕಂಥ ಅಂದ್ರೆ ಬೇರೆ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಭಾರತವನ್ನೇ ಏನೆಲ್ಲ ಮಾಡಿದ್ರು ಅಂತಕ್ಕಂಥದ್ದು. ಭಾರತದಲ್ಲಿರ್ತಕ್ಕಂಥ ಕೃತಿಗಳು ನಾವು ಕೂಡ ಅಧ್ಯಯನ ಮಾಡಬೇಕು, ನಾವು ಕೂಡ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಅಂತ ತಿಳಿದುಕೊಳ್ಳಬೇಕು ಅಂತ ಉದ್ದೇಶ ಇಟ್ಕೊಂಡು
ಅವ್ರ ಕೃತಿಗಳೆಲ್ಲ ಏನ್ ಮಾಡಿದ್ರು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ರು ಅಂತ ಅಂತಕ್ಕಂಥದ್ದು. ಅದಕ್ಕೆ ಇವೆಲ್ಲವನ್ನು ಇಂಗ್ಲಿಷ್ ಭಾಷೆಗೆ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ್ದಿರುವುದರಿಂದ ಎಲ್ಲರಿಗೂ ಓದುವುದಕ್ಕೆ ಇದು ಬಹಳ ಸ್ಫೂರ್ತಿ ಆಯಿತು ಅಂತಕ್ಕಂಥದ್ದು ನಾವು ಕಾಣ್ತೀವಿ ಇಲ್ಲಿ. ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥ ವ್ಯಕ್ತಿ ಮ್ಯಾಕ್ಸ್ ಮುಲ್ಲರ್. ಭಾವಚಿತ್ರ ನೋಡಿ, ಮ್ಯಾಕ್ಸ್ ಮುಲ್ಲರ್ ಅಂದ್ರೆ ಇವನು ಜನನ ಆಗಿದ್ದು 6 ಡಿಸೆಂಬರ್ 1823. ಅವನ ಸ್ಥಳ ಜರ್ಮನ್. ತಂದೆ ವಿಲ್ಹೆಲ್ಮ್ ಮುಲ್ಲರ್ ಅಂತ ಕರಿತೀವಿ. ತಾಯಿ ಅಡೆಲ್ವಿಡ್ ವಾನ್ ಬೇಸ್ಡೌ ಮುಲ್ಲರ್ ಅಂತ ಕರಿತೀವಿ. ಮರಣ 28 ಅಕ್ಟೋಬರ್ ಲಂಡನ್ ಅಲ್ಲಿ ಅಂತ ಕರಿತೀವಿ ಆಗಿದ್ದೀವಿ. ಇವೇನ್ ಮಾಡಿದ್ನು ನೋಡಿ, ಇವರು ಜರ್ಮನ್ ಜರ್ಮನಿದವರಾಗಿದ್ರು. ಮುಖ್ಯವಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಎಂಬ ಹೆಸರಿನಲ್ಲಿ 50 ಸಂಪುಟಗಳನ್ನು ಇಂಗ್ಲಿಷಿಗೆ ತಂದಿರುವಂತಕ್ಕಂಥದ್ದು. ಈ ಬುಕ್ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥದ್ದು ಏನ್ ಮಾಡಿದ್ರು, ಸುಮಾರು 50 ಸಂಪುಟಗಳಲ್ಲಿ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ರು. 50 ಸಂಪುಟಗಳಂದ್ರೆ ಭಾಗಗಳು ಅಂತ, 50 ಭಾಗಗಳು ಅಥವಾ 50 ಅಧ್ಯಾಯಗಳು ಅಂತ ಕರಿತೀವಿ. ಈ 1 ಭಾಗ 2 ಭಾಗ ಅಂತ ಕರಿತೀವಲ್ಲ, ಭಾಗ 1 ಭಾಗ 2 ಅಂತ ಕರಿತೀವಲ್ಲ, ಹಾಗೆ 50 ಭಾಗಗಳಲ್ಲಿ ಅಂದ್ರೆ 50 ಸಂಪುಟಗಳನ್ನು ಇಂಗ್ಲಿಷ್ಗೆ ತಂದಿರುವಂತಕ್ಕಂಥದ್ದು. ಇವರು ಭಾರತೀಯ ಶಾಸ್ತ್ರಜ್ಞ ಆದ್ರೆ ಇವರೊಂದು ಭಾರತೀಯ ಶಾಸ್ತ್ರಜ್ಞರಾಗಿದ್ರು, ಆದ್ರೆ ಭಾರತಕ್ಕೆ ಬಂದವರಲ್ಲ. ನೋಡಿ ಎಂತ ವಿಪರ್ಯಸ್ಯ ಅಂತ ಕೇಳಿದ್ರೆ ನಮ್ಮ ಭಾರತಕ್ಕೆ ಬಂದಿದ್ದವರ ಆಗಿಲ್ಲದೆ ಇದ್ರೂ ಕೂಡ ಭಾರತದ ಸಂಸ್ಕೃತಿ ಸಂಪ್ರದಾಯವನ್ನು ಅಂತಕ್ಕಂಥದ್ದು ಕೆಲವು ಅದರ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಗಳು ಬರೋದೇನಪ್ಪ ಅಂದ್ರೆ ನಮ್ಮ ಸಂಸ್ಕೃತ ತುಂಬಾ ಆಸಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಅಂತ ಕೇಳಿದ್ರೆ ಮ್ಯಾಕ್ಸ್ ಮಿಲ್ಲರ್ ಆಗಿದ್ರು ಅಂತ ನಾವು ಕರಿತೀವಿ. ಜೇಮ್ಸ್ ಮಿಲ್ ಅಂತಕ್ಕಂಥ ಇವರು ಸ್ಕಾಟ್ಲೆಂಡಿನ ಇತಿಹಾಸಕಾರರಾಗಿದ್ರು ಅಂತ ಹೇಳ್ತೀವಿ. ಇವ್ರೇನ್ ಮಾಡಿದ್ರು, ಇವರು ಕೂಡ ಹಿಸ್ಟರಿ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ 6 ಸಂಪುಟಗಳ ಭಾರತದ ಇತಿಹಾಸವನ್ನು ರಚಿಸಿದರು. ಭಾರತ ಇತಿಹಾಸ ಕೃತಿಯನ್ನು ಮಾಡಿದ್ರು. ಹಿಸ್ಟರಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸುಮಾರು 6 ಭಾಗಗಳಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇತಿಹಾಸವನ್ನು ರಚನೆ ಮಾಡಿದ್ರು ಅಂತಕ್ಕಂಥದ್ದು ನಾವು ಈ ಜೇಮ್ಸ್ ಮಿಲ್ಲರ್ ನೋಡ್ತೀವಿ. ನಂತರ ಕೊನೆಯದಾಗಿರ್ತಕ್ಕಂಥ ವ್ಯಕ್ತಿ, ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ ನಾವು, ಅಬೆ ಡುಬಾಯ್ಸ್ ಅಂತಕ್ಕಂಥ ವ್ಯಕ್ತಿ. ಅವರೊಂದು ಭಾವಚಿತ್ರದಲ್ಲಿದೆ. ಇವರು ಜನನ ಆಗಿದ್ದು 1765. ಸ್ಥಳ ಫ್ರಾನ್ಸ್ ಅಲ್ಲಿ, ಫ್ರೆಂಚ್ ಅಥವಾ ಫ್ರಾನ್ಸ್ ಅಂತ ಕರಿತೀವಿ. ಮರಣ 17 ಫೆಬ್ರವರಿ 1848 ಫ್ರಾನ್ಸ್ ಅಲ್ಲಿ ಅಂತ ಕೂಡ ಕರಿತೀವಿ. ಇವ್ರೇನ್ ಸಾಧನೆ ಮಾಡಿದ್ರು ಅಂತ ಕೇಳಿದ್ರೆ ಇವರು ಫ್ರೆಂಚ್ ಮಿಷನರಿ ಅಂತ ಕರಿತೀವಿ. ಇಲ್ಲಿ ಮಿಷನರಿ ಅಂತ ಕೇಳಿದ್ರೆ ಕ್ರೈಸ್ತ ಧರ್ಮದ ಪ್ರಚಾರಕರಿಗೆ ನಾವೇನಂತ ಕರಿತೀವಿ, ಮಿಷನರಿಗಳು ಅಂತ ಕರಿತೀವಿ. ಹಾಗೆ ಇವನು ಕೂಡ ಫ್ರೆಂಚ್ ದೇಶದವಾಗಿದ್ದು ನಮ್ಮ ಭಾರತಕ್ಕೆ ಯಾವುದಕ್ಕೋಸ್ಕರ ಬಂದಿದ್ದ ಅಂತ ಕೇಳಿದ್ರೆ ಕ್ರೈಸ್ತ ಧರ್ಮ ಪ್ರಚಾರ ಮಾಡೋದಕ್ಕೋಸ್ಕರ ಭಾರತಕ್ಕೆ ಬಂದಿದ್ದ. ಅದಕ್ಕೆ ಎಲ್ಲಿ ಬಂದಿದ್ದ, ಭಾರತಕ್ಕೆ ಬಂದು ಎಲ್ಲಿ ಉಳ್ಕೊಂಡಿದ್ದ, ಶ್ರೀರಂಗಪಟ್ಟಣ ಬಳಿಯ ಗಂಜಾಂಗೆ ಬಂದು ನೆಲೆಸಿದ್ರು. ಗಂಜಾಂಗೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು, ಅದೇ ಡುಬಾಯ್ಸ್ ಆಗಿದ್ರು. ಜನರು ಇವರನ್ನು ಏನಂತ ಕರಿತಾ ಇದ್ರು, ಇವರನ್ನು ದೊಡ್ಡ ಸ್ವಾಮಿಯವರು ಎಂದು ಕರಿತಾ ಇದ್ರು ಅಂತ, ದೊಡ್ಡ ಸ್ವಾಮಿ ಅಂತ ಕರಿತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಇವರು ಅಲ್ಲಿ ಬಂದು ಸನ್ಯಾಸಿಯಾಗಿದ್ದುಕೊಂಡು ಅಲ್ಲಿನ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಅದಕ್ಕೋಸ್ಕರ ಇವರು ದೊಡ್ಡ ಸ್ವಾಮೀಜಿ ಅವರು ಅಂತ ಕರಿತಾ ಇದ್ರು. ಈ ನಮ್ಮಲ್ಲಿ ಕೂಡ ನಾವು ಈಗ ಶ್ರೀ ಸದ್ಗುರು ಮಧುಸೂದನ್ ಸಾಯಿ ಅವರಿಗೆ ನಾವು ಕೂಡ ದೊಡ್ಡ ಸ್ವಾಮಿ ಅಂತ ಕರಿತಾ ಇರ್ತೀವಿ. ಯಾಕೆ ಅಂತ ಕೇಳಿದ್ರೆ ಅವರು ವಿವಿಧ ದೇಶಗಳಲ್ಲಿ ಅವರ ಮಹಿಮೆ ತುಂಬಾ ಹರಡಿಕೊಂಡಿದೆ. ಕಾರಣ ಏನು ಅಂತ ಕೇಳಿದ್ರೆ ಅವರು ಜನರಿಗೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರು ದೊಡ್ಡವರು ಅಂತ ಅರ್ಥ. ಸ್ವಾಮೀಜಿ ಅವರು ಅಂತ ಕೂಡ ಕರಿತೀವಿ. ನಾವು ಅಂತ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಇಂದಿನ ದಿನದಲ್ಲಿ ನಾವು ನೆನೆಸ್ಕೊಳ್ತಾ ಇರ್ತೀವಿ ಅಂತ ಅರ್ಥ. ಜೊತೆಗೆ ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ನೋಡಿ ಎಂಬ ಕೃತಿಯನ್ನು ಬರೆದರು. ಇವ್ರು ಮಾಡಿದ್ರು, ಒಂದು ಕೃತಿ ಬರೆದರು, ಮ್ಯಾನರ್ಸ್, ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಅಂತ ಕೇಳಿದ್ರೆ ಅಬೆ ಡುಬಾಯ್ಸ್ ಆಗಿದ್ರು ಅಂತ ಕರಿತೀವಿ. ನಂತರ ಭಾರತದ ಚರಿತ್ರೆಯನ್ನು ವಿವಿಧ ಘಟ್ಟಗಳಲ್ಲಿ ಪರಿಚಯಿಸಿದ ಪ್ರಮುಖ ಯುರೋಪಿಯನ್ನರು. ಭಾರತ ಇತಿಹಾಸವನ್ನು ಇಲ್ಲಿವರೆಗೆ ಪರಿಚಯಿಸಿರ್ತಕ್ಕಂಥ ಯುರೋಪಿಯನ್ ಇಷ್ಟೇನಾ ಅಂತ ಕೇಳಿದ್ರೆ ಇನ್ನೂ ತುಂಬಾ ಜನ ಇದ್ದಾರೆ. ಬಟ್ ಅವರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲದೆ ಇರುವುದರಿಂದ ಅವ್ರ ಹೆಸರುಗಳನ್ನು ಒಂದೊಂದಾಗಿ ನೋಡೋಣ. ನೋಡಿ, ಕೇವಲ ಹಿಂದೆ ಹೋಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡೋದು ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಜನರು ಕೂಡ ನಮ್ಮ ಭಾರತ ಇತಿಹಾಸ ಬಗ್ಗೆ ಏನಪ್ಪಾ ಅಂದ್ರೆ
ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾವು ಇಲ್ಲಿ ಕಾಣ್ತಾ ಇರ್ತೀವಿ. ಅದರಲ್ಲಿ ಎಲ್ಫಿನ್ ಸ್ಟೈನ್ ಅಂತ ಕರಿತೀವಿ, ಕೋಲ್ ಬ್ರೂಕ್ ಅಂತ ಕರಿತೀವಿ, ಕನ್ನಿಂಗ್ ಹ್ಯಾಮ್, ಇಲಿಯಟ್, ಡಾಸನ್, ಕರ್ನಲ್ ವಿಲ್ಕ್ಸ್ ಅಂತ ಕರಿತೀವಿ, ಫ್ರಾನ್ಸಿಸ್ ಬೂಕ್ನಾನ್ ಅಂತ ಕರಿತೀವಿ, ಮೇಕಂಜಿ ಅಂತ ಕರಿತೀವಿ, BL ರೈಸ್ ಅಂತ ಕರಿತೀವಿ, ಪ್ಲೀಟ್ ಅಂತ ಕರಿತೀವಿ. ಇಷ್ಟೂ ಜನರು ಕೂಡ ಭಾರತ ಒಂದು ಇತಿಹಾಸವನ್ನು ಪರಿಚಯಿಸಿರ್ತಕ್ಕಂಥ ಇವರು ಕೂಡ ಪ್ರಮುಖರಾಗಿದ್ರು ಅಂತ ನಾವು ನೋಡ್ತೀವಿ ಇಲ್ಲಿ. ಜೊತೆಗೆ ನೋಡಿ, ನಾವು ಇಲ್ಲಿವರೆಗೆ ಕಲಿತಿರ್ತಕ್ಕಂಥ ಹೊಸ ಶಬ್ದಗಳು, ಯಾವ್ಯಾವ ಹೊಸ ಶಬ್ದಗಳು ಕಲಿತಿದ್ವಿ ನಾವು ಅಂತಕ್ಕಂಥದ್ದು ನೋಡಿ. ಜೇಸುಟ್ ಅಂತಕ್ಕಂಥ ಹೊಸ ಶಬ್ದ ಕಲಿತೀವಿ ನಾವು ಇದರಲ್ಲಿ, ಈ ಭಾಗದ ಅಂತಿಮ ಭಾಗದಲ್ಲಿ. ನಿಮ್ಗೆ ಗೊತ್ತಿದೆ, ಇಗ್ನೇಷಿಯಸ್ ಲಯೋಲಾ ಎಂಬಾತನು ಸಾಮಾನ್ಯ ಶಕ 1534ರಲ್ಲಿ ಪ್ಯಾರಿಸ್ನಲ್ಲಿ ಜೀಸಸ್ ಸಂಘವನ್ನು ಕಟ್ಟಿದನು. ಅದಕ್ಕೆ ಜೀಸಸ್ ಸಂಘದ ಸದಸ್ಯರಿಗೆ ನಾವು ಏನಂತ ಕರಿತೀವಿ, ಜೇಸುಟ್ ಅಂತ ಕರಿತೀವಿ ಅಂತಕ್ಕಂಥದ್ದು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ದೀವಿ ನಾವು, ಹೌದಾ ಇಲ್ವಾ? ಸರಿ, ನೆಕ್ಸ್ಟ್ ಮಿಷನರಿ ಅಂತಕ್ಕಂಥದ್ದು ನೋಡಿದ್ದೀವಿ. ಮಿಷನರಿ ಅಂದ್ರೇನು? ಕ್ರೈಸ್ತ ಧರ್ಮದ ಪ್ರಚಾರಕರಿಗೆ ನಾವು ಮಿಷನರಿ ಅಂತ ಕೂಡ ಕರಿತೀವಿ. ವಿದೇಶಿಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಕಳಿಸಲ್ಪಡುವ ಧರ್ಮ ಪ್ರಚಾರಕರನ್ನು ನಾವು ಏನಂತ ಕರಿತೀವಿ, ಮಿಷನರಿ ಅಂತ ಕೂಡ ಕರಿತೀವಿ. ನಂತರ ಭಾರತೀಯ ಶಾಸ್ತ್ರ, ಇದನ್ನು ಕೂಡ ನೋಡಿದ್ದೀವಿ. ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ನಡೆಸುವ ಶಾಸ್ತ್ರವನ್ನು ನಾವು ಭಾರತೀಯ ಶಾಸ್ತ್ರ ಅಂತ ಕೂಡ ಕರಿತೀವಿ. ಇನ್ನೊಂದು ಪೌರತ್ಯವಾದಿ ಅಂತ ಕೂಡ ಕರಿತೀವಿ. ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ, ಅಧ್ಯಾತ್ಮ ಮುಂತಾದಗಳ ಬಗೆಗೆ ಒಲವುಳ್ಳ ಯುರೋಪಿಯನ್ನರು ವಿದ್ವಾಂಸರು ಅಂತ ಅಂದ್ರೆ ಭಾರತೀಯ ಇತಿಹಾಸ ಬಗ್ಗೆ ಆಗಲಿ, ಸಂಸ್ಕೃತಿ ಬಗ್ಗೆ ಆಗಲಿ, ಆಧ್ಯಾತ್ಮಿಕ ಬಗ್ಗೆ ಆಗಲಿ ಹೆಚ್ಚಿನ ಆಸಕ್ತಿ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ, ಪೌರತ್ಯವಾದಿಗಳಂತ ನಾವು ಕರಿತೀವಿ. ನೋಡಿ, ಈಗ ಇಲ್ಲಿಗೆ ಅಂತಿಮ ಭಾಗದ ಒಂದು ಇತಿಹಾಸದ ಪರಿಚಯ ಅಂತಕ್ಕಂಥ ಪಾಠ ಮುಕ್ತಾಯವಾಯಿತು. ನಾವು ಈ ಪಾಠದಲ್ಲಿ ಅಂತಿಮ ಭಾಗದಲ್ಲಿ 2 ಅಂಶಗಳ ಕುರಿತು ಅಧ್ಯಯನ ಮಾಡಿದ್ದೀವಿ. ಆಧಾರಗಳೆಂದರೇನು, ಆಧಾರಗಳ ವಿಧಗಳು ಯಾವುವು, ಮತ್ತು ಯುರೋಪಿಯನ್ನರು ಭಾರತ ಇತಿಹಾಸಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಯಾವುವು, ಪುರಾತತ್ವ ಆಧಾರಗಳೆಂದರೇನು, ಈ ಉತ್ಖನನ ಎಂದರೇನು, ಮತ್ತು ವಿಲಿಯಂ ಜೋನ್ಸ್ ಅವರ ಬಗ್ಗೆ ನೋಡಿದ್ದೀವಿ. ಅಬೆ ಡುಬೇಜ್ ಅವರ ಪ್ರಕಾರ ನೋಡಿದ್ದೀವಿ. ಜೇಮ್ಸ್ ಮಿಲ್ ಅಂತಕ್ಕಂಥವರ ಬಗ್ಗೆ ನೋಡಿದ್ದೀವಿ. ಇವುಗಳೆಲ್ಲ ಕುರಿತು ಏನಪ್ಪ ಅಂದರೆ ನಾವು ಇಂದು ಅಧ್ಯಯನ ಮಾಡಿದ್ವಿ. ಈಗ ನಿಮ್ಮ ಮನನಕ್ಕೆ ನೀಡಿರ್ತಕ್ಕಂಥ ಮನೆಗೆಲಸಗಳು ಈ ರೀತಿಯಾಗಿವೆ. ಮೊದಲನೇದು, ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಯಾರು ಬರೆದರು? 2ನೇ ಪ್ರಶ್ನೆ, ಪ್ಯಾರಿಸ್ನಲ್ಲಿ ಜೀಸಸ್ ಸಂಘವನ್ನು ಯಾರು ಕಟ್ಟಿದರು? 3ನೇ ಪ್ರಶ್ನೆ, ಪುರಾತತ್ವ ಆಧಾರ ಎಂದರೇನು? 4ನೇ ಪ್ರಶ್ನೆ, ದಿ ಎಸ್ಥೆಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಯಾರು ಮತ್ತು ಯಾವಾಗ ಕಟ್ಟಿಸಿದರು? 5ನೇದು, ಲಿಖಿತ ಸಾಹಿತ್ಯ ಎಂದರೇನು? ಈ ಎಲ್ಲ ಮನೆಗೆಲಸವನ್ನು ನೀವು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಬರೀತೀರಿ ಎಂದು ನಾನು ನಂಬಿರ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ತಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಸಮಸ್ತ ಲೋಕ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.